ಹ್ಯಾಪಿ ವರಮಹಾಲಕ್ಷ್ಮಿ. ಅಯ್ಯ ಸ್ವಾಮಿ, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ. ವರುಣ್ ಅವ್ರ ಮನೆಗೆ ಬರ್ತಿದ್ಯಾ, ಹಂಗು ನಮ್ಮ ಮನೆಗೂ ಸ್ವಲ್ಪ ಬರ್ತಾ ಹೋಗಿ. ನಾನೇ ಭಾಗ್ಯವತಿ. ಇಲ್ಲ ಬಡವ್ರ ಮನೆಗೆ ಬಂದ ಶ್ರೀಮಂತ. ನೋಡಿ ಅಲ್ಲಿ ಕಳೆ ನೋಡಿ ಮಗದಲ್ಲಿ. ನಮ್ಮ ಮನೆ ಲಕ್ಷ್ಮಿ ಬಂದಿರೋ ನೋಡಿ ಗೈಸ್. ಇಂಟರ್ನೆಟ್ ಆಗಿ ಆಂಟಿ ರೋಸ್ಟ್ ಮಾಡ್ತೀಯ ಓಕೆ ಕೂಡ ನಮ್ಮ ವ್ಲಾಗ್ ಒಂದು ಆಯ್ ಮಾಡಿ. ದೇವಸ್ಥಾನ ಕಿಟ್ಟೆ ತಗೊಂಡು ಹೋಗ್ಬಿಟ್ಟವ್ ನೀವು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡ್ತೀರ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಅಮ್ಮ ಫಸ್ಟ್ ನಮ್ಮ ಲಕ್ಷ್ಮಿಗೆ ವಿಶ್ ಮಾಡ್ಬಿಡ್ತೀನಿ, ನಮ್ಮ ಮನೆ ಲಕ್ಷ್ಮಿಗೆ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ನಿನಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಗೈಸ್ ಪಾಪ ನಮ್ಮ ಅಮ್ಮ ಬೆಳಿಗ್ಗೆಯಿಂದ ಮನೆ ಫುಲ್ಲು ಕ್ಲೀನ್ ಮಾಡಿ 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 ನೋಡಿ, ನೆಲ ಎಲ್ಲ ಹಿಂಗೆ ಪಳ 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 ಅಂತ ಹೇಳ್ತಿದೆ. ಫುಲ್ಲು ಕ್ಲೀನಿಂಗ್ ಮಾಡೋ ಗೈಸ್ ನಾವು ಬೆಳಿಗ್ಗೆಯಿಂದ. ರೆಡಿನಾ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ ಈ ವರ್ಷ? ರೆಡಿ ಆಯ್ತಾ ಇದೀನಲ್ಲ, ಇದ್ದೇ ಇಲ್ಲ ಬಟ್ ಆಯಾಸ. ನೀನ್ ನೋಡ್ರೆ ಗೊತ್ತಾಗತ್ತೆ ನೋಡಿ ಗೈಸ್, ನಮ್ಮ ಅಮ್ಮ ಫುಲ್ ಕಣ್ಣೆಲ್ಲ ಬ್ಲಾಸ್ಟ್ ಆಗೋಬಿಡಿ ಪಾಪ. ನಿಂತು ಕಾಲೆಲ್ಲ. ವರ್ಕೌಟ್ ಹೋಗಿಲ್ಲ ಮಾಡ್ತಿಲ್ವಾ? ಇವತ್ತು ಹೋಗ್ಲಿಲ್ಲ ಪುಟ್ಟ, ನಿನ್ನೆ ಹೋಗ್ಲಿಲ್ಲ. ಈಗ ಎಲ್ಲೇ ಆಯ್ತಲ್ಲ ವರ್ಕೌಟ್. ಡಿನ್ನರ್ ನಮ್ಮ ಅಮ್ಮ ಇವಾಗ ಮಾಡ್ತಾರೆ ಗೈಸ್. ನಮ್ಮ ಅಕ್ಕ ಮಲ್ಕೊಂಡ್ಬಿಟ್ಟಿಯಾಳೆ, ಕುಶಾನಿ ಮಲ್ಕೊಂಡ್ಬಿಟ್ಟಿಯಾನೆ, ಗುಡಮ್ ಕೂಡ ಮಲ್ಕೊಂಡ್ಬಿಟ್ಟಿದೆ, ನಮ್ಮ ಬಾವ ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾರು ಎದ್ದಿಲ್ಲ, ನಾವೇ ಎದ್ದಿರೋದು ಗೈಸ್. ಇವಾಗ ನಮ್ಮ ಮದರ್ ಇಂಡಿಯಾ ಸೀರೆ ತಗೊಂಬಂದ್ರು ಗೊತ್ತಾ? ಸೊ ಅದನ್ನ ಇವಾಗ ನೆರಿಗೆ ಹಿಡಿತಿದ್ದಾರೆ. ನಮ್ ಲೇಕಿ ಬಂದ ನೋಡಿ ಗೈಸ್, ನಮ್ ಲೇಕಿ ಎಷ್ಟೊಂದು ದಿವಸ ಬಂದವ್ ಮನೆಗೆ. ಹೇಗಿದೆ ಮಚ್ಚ? ಸೂಪರ್ ಮಚ್ಚ. ಕೂದಲ ಸ್ವಲ್ಪ ಜಾಸ್ತಿ ಮುಂದೆ ಬಂದಂಗಿದೆ. ಬಂದಿದೆ ಅಲ್ವಾ? ನೀನೇ ಕೊಟ್ಟಿದ್ದಲ್ಲ. ಗೂಗ್ಲಿ ಶರತ್ ಮಾಡ್ಲಾ ನೀನ್ ಇವಾಗ? ಗೂಗ್ಲಿ ಶರತ್ ಮಾಡ್ಲಾ? ಹಂಗೆ ಗೂಗ್ಲಿ ಶರತ್ ಮಾಡ್ತೀನಿ. ಸುಮ್ನೆ ಜಾಸ್ತಿ ಅಂದ್ರೆ ಕೈಗೆ ಬಂದ್ಬಿಡ್ತಾರೆ, ಭಯ ಆಗ್ತೈತೆ ಕೂದಲು. ಗೈಸ್ ಇವಾಗ ಟೈಮ್ ಬಂದು 12:30 ಆಗಿದೆ. ಇವಾಗ ಜಾಗ ಹಿಂಗಿದೆ ಗೈಸ್, ಖಾಲಿ ಆಗಿ ನೋಡ್ರಿ. ಆಮೇಲೆ ಬರುತ್ತೆ 2 ಗಂಟೆ ಸ್ಟಾರ್ಟ್ ಮಾಡ್ತೀವಿ ಡೆಕೋರೇಷನ್ ಮಾಡೋದಕ್ಕೆ. ಮಂತ್ರವಾದಿನ ನೀನು? ಮ್ಯಾಜಿಕ್ ಮಂತ್ರವಾದಿ ಮಾಡ್ದೆ? ಕರೆಕ್ಟ್ ಆಗಿ ಹೇಳು. ಮ್ಯಾಜಿಕ್ ಮಾಡ್ದ ಮಂತ್ರವಾದಿ ಮಾಡ್ದ? ಮಂತ್ರವಾದಿ ಮ್ಯಾಜಿಕ್ ಎಲ್ಲ ಮಾಡಿಸ್ತೀನಿ ಬರಲ್ಲ. ಸೊ ಮ್ಯಾಜಿಕ್ ಅಲ್ಲ, ಮ್ಯಾಜಿಕ್ ಮಾಡಿ ಫಸ್ಟ್ ಕೂದಲು ಬರ್ಸ್ಕೊ ನೀನು. ಎಲ್ಲ ಮಂತ್ರವಾದಿ ಮಾಡಿ ಫಸ್ಟ್ ಕೂದಲು ಬರ್ಸ್ಕೊ. ಇವಾಗ ನಮ್ಮ ಮದರ್ ಇಂಡಿಯಾ ಹೇಗೆ ನೆರಿಗೆ ಅಂತ ತೋರಿಸ್ಕೊಡ್ತಾರೆ. ಈಗೇನ್ ಪುಟ್ಟ ನರ್ಗೆ ಹಿಡಿಯೋದು, ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಉಡಿಸ್ತಾರೆ ಸೀರೆಗಳು, ನೋಡಕ್ಕೆ ಚಂದ. ನೀನು ಆತರನೇ ಚಂದ ಉಡ್ಸು. ನಾನು ಈ ಸತಿ ಒಂದೇ ತರ ಬೇಡ 2 ತರ ಉಡ್ಸೋಣ ಅಂತ ಮಾಡ್ತಿದ್ದೀನಿ. ಹೌದಾ? ಮಾಡ್ತಾ ಇದ್ದೀನಿ ಹೊಸ ಟ್ರಯಲ್. ಇಷ್ಟೆಲ್ಲ ಬರೀ ನಮ್ಮ ಒಂದೇ ತರ ಮಾಡ್ತಿದ್ರು. ಮೊದಲನೇ ಸಲ ಈ ತರ ಓಕೆ ಮಾಡೋಣ ಅಂತ ಮಾಡಮ್ಮ. ಗೈಸ್ ನನ್ನ ಹೇರ್ ಸ್ಟೈಲ್ ನೋಡಿ ಗೈಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹೇರ್ ಸ್ಟೈಲ್ ಈ ಥರ ನಿಂತ್ಕೊಂಡ್ರೆ ಎಷ್ಟು ಸಖತ್ ಕಾಣಿಸ್ತಾ ಇದೆ. ಹೀರೋ ಥರ ಕಾಣಿಸ್ತಾ ಇದೆ. ನಾನೇ ಬಿಲ್ಡ್ ಆಗಬೇಕು ಇದ್ದೀನಿ ಗೈಸ್. ಫೈನಲಿ ಇದು ಆಮೇಲೆ ಗೊತ್ತಾಗುತ್ತೆ ನಿಮಗೆ, ಸೇಮ್ ನಿಮಗೆ ಅರ್ಥ ಆಗಲ್ಲ ಅಂತ ಅನ್ಕೋತೀನಿ. ಇದು ಸೆರಗು ನೆರಿಗೆ ಗೊತ್ತಾಗುತ್ತೆ. ರೆಡಿ ಮಾಡಿ ಇಟ್ಟಿದ್ದೀನಿ, ಜಸ್ಟ್ ಇದನ್ನ ಅದಕ್ಕೆ ಕಟ್ಬಿಟ್ಟು ಜೋಡಿಸೋದು ಅಷ್ಟೇ. ಗೈಸ್ ಓಕೆ, ಇವಾಗ ನಮ್ಮ ಮದರ್ ಇಂಡಿಯಾ ಮತ್ತೆ ಲೇಕಿ ಹೋಗಿ ಹೂವು ತಗೊಂಡ್ಬರ್ತಾರೆ. ನಾನು ಹೋಗ್ತಿಲ್ಲ, ಯಾಕಂದ್ರೆ ಇವಾಗ ನಮ್ಮ ಈವೆಂಟ್ ಅವ್ರು ಬರ್ತಾರೆ ಮನೆಗೆ. ಇವಾಗ ನಾವು ಡೆಕೋರೇಷನ್ ಮಾಡಬೇಕು. ಇಲ್ಲಿ ಮಾಡೋದ ಗೊತ್ತಾಗ್ತಿಲ್ಲ. ಅಮ್ಮ ನೀನ್ ಹೇಳು ಎಲ್ಲಿ ಮಾಡೋದು ಅಂತ. ಅಲ್ಲಿ ಮಾಡಿಡ್ತೀವಿ. ಇಲ್ಲ, ಈ ಕಡೆ ಇಟ್ರು ಓಕೆ, ಈ ಕಡೆ ಇಟ್ರು ಓಕೆ, 2 ಜಾಗದಲ್ಲಿ. ಅವ್ರನ್ನ ಕೇಳು, ಅವ್ರಿಗೆ ಯಾವ್ದು ಕಂಫರ್ಟಬಲ್ ಮಾಡೋದಕ್ಕೆ, ಚೆನ್ನಾಗಿ ಡೆಕೋರೇಷನ್ ಮಾಡೋದಕ್ಕೆ ಈ ಕಡೆ ಚೆನ್ನಾಗಿರುತ್ತೆ, ಈ ಕಡೆ ಚೆನ್ನಾಗಿರುತ್ತೆ. ನೋಡ್ತೀನಿ ಬಿಡು, ನಾನೇ ಅವ್ರು ಬರ್ತಾರಲ್ಲ ಚೆಕ್ ಮಾಡ್ತೀನಿ ಹಿಂಗ ಅಂತ. ಅಲ್ಲ ಹಿಂಗ್ ಮಾಡಿದ್ರೆ ಬೆಳಕ್ ಇಲ್ಲಿ ಬೀಳುತ್ತೆ, ಇಲ್ಲಿ ಮಾಡಿದ್ರೆ ಬೆಳಕ್ ಹಸಿರಲ್ಲ. ನೋಡು ಯಾವ್ತರ ಮಾಡೋದು. ಸೊ ಓಕೆ, ಇವಾಗ ನೀವು ಹೋಗಿ ಬನ್ನಿ. ನಾನು ಸ್ವಲ್ಪ 1 hour ಪವರ್ ನ್ಯಾಪ್ ತಗೋತೀನಿ ಅವ್ರು ಬರೋಷ್ಟರಲ್ಲಿ. ಅವ್ರು ಮತ್ತೆ ಯಾಕಂದ್ರೆ ನಂಗೆ ಇದ್ದಾರಲ್ಲ ಬೆಳಿಗ್ಗೆ ಪೂರ್ತಿ. ನೋಡಿ ಗೈಸ್, ನಮ್ಮ ಅಮ್ಮ 500 ರೂಪಾಯಿ ಟ್ಯಾಕ್ಸ್ ಹಾಕೊಂಡು ಹೋಗ್ತಾರೆ ನನಗೆ. ಊಟ ಹೂದ್ ರೇಟ್ ಎಲ್ಲ ಗಗನಕ್ಕೇರಿದ್ದೆ. ಕನಕಾಂಬರ 3,500 ಅಂತೆ ಕೆಜಿ. ಮಲ್ಲಿಗೆ ಹೂವು ಇನ್ನೆಷ್ಟಾಗಿರುತ್ತೆ. ಆಯ್ತು, ಬಾಯ್ ಹುಷಾರ್. ಗೈಸ್ ಇನ್ನೂ ಇಷ್ಟೇ ಇಲ್ಲ, ಇನ್ನೂ ಬೇಕು. ನಾನು ಕೇಳ್ತೀನಲ್ಲ, ಹೋಗ್ಬಿಟ್ಟು ಕಳಿಸು ಅಂದ್ರು ನಮ್ಮ ಅಮ್ಮ. ಇನ್ನೂ 1,000 ರೂಪಾಯಿ ಕಳಿಸ್ದೆ ನಮ್ಮ ಅಮ್ಮನಿಗೆ, ಬಿಕಾಸ್ ಕಾರಲ್ಲಿ ಡೀಸೆಲ್ ಇಲ್ಲ ಅದಕ್ಕೆ. ಅಪ್ಪ ಎಷ್ಟು ಖರ್ಚು ಗೊತ್ತಾ? ಹಬ್ಬ ಅಂತ ಬಂದರೆ ಹಂಗೆ ಖರ್ಚು ಮಾಡಲೇಬೇಕು, ಬಟ್ ಸಿಕ್ಕಾಪಟ್ಟೆ ಖರ್ಚಾಗ್ತಿದೆ. ಇಟ್ಸ್ ಓಕೆ. ಇವಾಗ ಸ್ವಲ್ಪ ಹೊತ್ತು ನಾನು ಪವರ್ ನ್ಯಾಪ್ ತಗೋತೀನಿ ಗೈಸ್. ನಮ್ಮ ಈವೆಂಟ್ ಅವ್ರು ಬರ್ತಾರೆ, ಅಲ್ಲಿ ಹೋಗೋ ಪವರ್ ನ್ಯಾಪ್ ತೊಗೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ. ಗುಡ್ ನೈಟ್. ಸೊ ಗೈಸ್ ಪವರ್ ನ್ಯಾಪ್ ತೊಗೊಂಡಿದೆ. ಟೈಮ್ ನೋಡ್ರಿ 2:15 ಆಗಿದೆ. ನೋಡಿ ಬರ್ತಾ ಇದೆ ಐಟಮ್ಗಳೆಲ್ಲ. ಸೊ ಗೈಸ್ ಇವಾಗ ಐಟಮ್ಸ್ ಎಲ್ಲ ಬರ್ತಿದೆ. ಸೊ ಅಣ್ಣ ಏನೋ ಸ್ಟಾರ್ಟ್ ಮಾಡ್ಕೊಂತಾರೆ ಮಾಡೋದಕ್ಕೆ. ಇವಾಗ ಇಲ್ಲಿ ಮಾಡೋದ, ಇಲ್ಲಿ ಬೆಸ್ಟಾ? ಪಿಲ್ಲರ್ ಬಿಡಿ ತರಕಾಗಲ್ಲ. ಏಕೆ
ಗೈಸ್ ನಾನು ಚಿಕ್ಕದಾಗ ಒಂದು ಪೂಜೆ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಇದು ಒಂದು ಡೆಕೋರೇಷನ್ ಮಾಡ್ಕೊಡು ಚಿಕ್ಕದಾಗಿ ಅಂತ ಹೇಳಿದೆ. ಇವನು ದೇವಸ್ಥಾನ ಕಿಟ್ಟೆ ತಗೊಂಡು ಹೋಗ್ಬಿಟ್ಟವನು ಇವನು. ಇದು ನಮ್ಮ ಮನೇಲಿ ಎಲ್ಲೋ ಇರುತ್ತೆ, ಇಷ್ಟು ದೊಡ್ಡದ ಮನೆ ಒಳಗಡೆ ಹೋಗೋದಿಲ್ಲ ಕಣೋದು. ಮಾಡ್ಬೇಕು. ಅಲ್ಲ ಒಳಗಡೆ ನಿಲ್ಸಕ್ಕಾಗತ್ತಾ? ಜಾಗ ಅಷ್ಟು ಹೈಟ್ ಇದೆಯಾ? ಏನ್ ದೇವಸ್ಥಾನ ಏನೋ ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ, ಲಕ್ಷ್ಮೀ ದೇವಸ್ಥಾನ? ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಇವಾಗ ತಗೊಂಡೋಗ್ಬೇಕು ಗೈಸ್ ಇದನ್ನ 5th ಫ್ಲೋರ್ಗೆ. ಅದು ಹೆಂಗ್ ಹೋಗೋದೋ ಗೊತ್ತಿಲ್ಲ. ಸುಮ್ಮನೆ ಅಲ್ಲ ಏನೋ ಮಾಡ್ತಿಲ್ಲ. ಎಲ್ಲ ಇಷ್ಟು ದೊಡ್ಡದು ಈ ಲಿಫ್ಟ್ ತಗೊಂಡು ಹೆಂಗ್ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀನಿ. ಲಿಫ್ಟಲ್ಲಿ ಹೋಗಲ್ಲ ಮಗ ಇದು. ಲಿಫ್ಟಲ್ಲಿ ಹೋಗುತ್ತೆ, ಇದನ್ನ ಕಟ್ ಮಾಡ್ರೆ ಹೋಗುತ್ತೆ. ಕಟ್ ಮಾಡಕ್ಕಾಗಲ್ಲ, ಇದನ್ನ ಹಂಗೆ ಸ್ಟೆಪ್ಸ್ ಸ್ಟೆಪ್ಸಲ್ಲಿ ತಗೊಂಡು ಹೋಗ್ಬೇಕು ಅಷ್ಟೇ. ಸಾಹಸ ಪಟ್ಬಿಟ್ಟು ಇವಾಗ ಹಿಂಗ್ ತಗೊಂಡು ಹೋಗ್ತಿದ್ದಾರೆ. ಹೋಗ್ಬೋದು ಮೋಸ್ಟ್ಲಿ. ಗೈಸ್ ಈ ಪಿಲ್ಲರು ಇಲ್ಲಿವರೆಗೂ ಬಂತು, ಇಲ್ಲಿಂದ ಒಳಗೆ ಬರ್ತಿಲ್ಲ, ಒಳಗೆ ಕಟ್ ಆಗ್ತಿಲ್ಲ ಇದು. ನಮ್ಮ ಮನೆ ತುಂಬ ಚಿಕ್ಕದಾಯ್ತಾ? ಸ್ಟೆಪ್ಸು ಇದೆಲ್ಲ ಚಿಕ್ಕದಲ್ಲ, ಸ್ಟೆಪ್ಸ್ ಚಿಕ್ಕದಾಯಿತು, ಈ ಬಾಲ್ಕನಿ ಚಿಕ್ಕದಾಯಿತು. ಸೊ ಅದಕ್ಕೆ ಏನೋ ಮಾಡೋಕ್ಕಾಗ್ತಿಲ್ಲ. ಈ ಸಾಮಾನು ತರೋದಕ್ಕೆ ನಮಗೊಂದು ಸಾಹಸ ಕೊಟ್ಟಿದ್ದೀವಿ ಗೈಸ್. ಇಂತೂ ಒಳಗೆ ಬಂತು, ಬಟ್ ಇಲ್ಲಿ ಟಚ್ ಆಗ್ತಿದೆ ಮೇಲ್ಗಡೆ. ಇಲ್ಲ ಕರೆಕ್ಟ್ ಹೋಯ್ತು. ಫೈನಲಿ ಇವಾಗ 2 ಪಿಲ್ಲರು ಕೂಡ ಬಂದಿದೆ. ಹಿಂಗೆ ಕೂಡಿಸ್ತಾ ಇದ್ದೀವಿ ಇವಾಗ, ನೋಡೋಣ ಏನಾಗುತ್ತೆ ಅಂತ. ಫೈನಲ್ ಔಟ್ಪುಟ್ ನಿಮ್ಗೆ ತೋರಿಸ್ತೀನಿ ಗೈಸ್. ಇವಾಗ ನೋಡಿ ಗೈಸ್ ಬಂದಿದ್ದಾರೆ ಮಾರ್ಕೆಟಿಂದ ಇವಾಗ ತಗೊಂಡು. ಅಪ್ಪ ನಮ್ಮ ಅಮ್ಮ ನಿದ್ದೆಲ್ಲವ್ರೆ. ಗೈಸ್ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ, ಇನ್ನೂ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ಮಲಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಎದ್ದೆ ನೋಡಿ, ಕಣ್ಣೆಲ್ಲ ಫುಲ್ ಎಷ್ಟು ರೆಡ್ ಆಗೋಗ್ಬಿಟ್ಟಿದೆ, ನಿದ್ದೆನೇ ಇಲ್ಲ. ಅಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನು ಒಬ್ಬನೇ ನಿಂತ್ಕೊಂಡು ನೋಡ್ಕೋತಾ ಇದ್ದೀನಿ ನೋಡಿ. ಸೊ ಇದು ಮಾಡೋದಕ್ಕೆ ಇವರು ಇನ್ನೊಂದು 1 ಅವರ್ ಆಗುತ್ತೆ, 6 ಗಂಟೆ ಹೋಗುತ್ತೆ. ಯಾವ ನಿದ್ದೆ ಮಾಡ್ತೀನಿ ಗೊತ್ತಿಲ್ಲ. ನಮ್ರತ್ ಅವ್ರು ಕೂಡ ಬರ್ತಿದ್ದಾರೆ. ಅವ್ರು ಇವಾಗ 6 ಗಂಟೆಗೆ ಬಿಡ್ತಾರಂತೆ ಮೈಸೂರು. ಇನ್ನೊಂದು 2 ಅವರ್ಗೆ ಅವ್ರಿಗೆ ಹೋಗ್ಬಿಡ್ತಾರೆ. ನಿದ್ದೆನೇ ಇಲ್ಲ ನನಗಂತೂ. ಫುಲ್ ಮುಗಿಲಿ ಇದು ಇಷ್ಟ ಆಗಿದೆ. ಫುಲ್ ಕಂಪ್ಲೀಟ್ ಆಗಲಿ ತೋರಿಸ್ತೀನಿ. ಸೊ ಗೈಸ್ ಎಲ್ಲರೂ ಗುಡ್ ಮಾರ್ನಿಂಗ್. ನಾನು ಈಗ ಜಸ್ಟು ಎದ್ದೆ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 9:30 ಆಗಿದೆ. ಎವ್ವಿ ಗೈಸ್ ಕೋಲ್ಡ್ ಆಗಿದೆ ನನಗೆ, ಮತ್ತು ಗಂಟಲು ಫುಲ್ ಹೋಗಿದೆ. ಅಬ್ಬಾ ಬನ್ನಿ ನೋಡೋಣ ಇವಾಗ ಏನು ಮಾಡ್ತಿದ್ದಾರೆ ನಮ್ಮ ಮನೆಯವರು ಅಂತ. ಲಕ್ಷ್ಮೀಂದರಿ 3 ಜನ ಲಕ್ಷ್ಮೀಂದರಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ವಾವ್ ನೋಡಿ ಗೈಸ್, ಸಕ್ಕತ್ತಾಗಿ ಬಂದಿದೆ. ಹಂಗೆ ಚೆನ್ನಾಗಿದೆಯಾ? ಅಲ್ಟಿಮೇಟಾಗಿ ಬಂದಿದೆ. ಸೀರೆ ಉಡ್ಸಿರೋದಂಗಿದೆ, ಸಕ್ಕತ್ತಾಗಿದೆ ಗೈಸ್. ದೇವಸ್ಥಾನ ಥರ ಇದೆ. ಟೈಮ್ ಬೇಕಿತ್ತು ಇನ್ನು ಸ್ವಲ್ಪ ನನಗೆ. ಏನಕ್ಕೆ ಲೇಟ್ ಆಗೋಯ್ತು ಇದು ಮಾಡೋದಕ್ಕೆ? ರಾತ್ರಿ ಹೊತ್ತೇ ರೆಡಿ ಮಾಡ್ತಿದ್ವಲ್ಲ, ಸೊ ಡೆಕೋರೇಷನ್ ಲೇಟ್ ಆಗಿರೋದ್ರಿಂದ ಇಲ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ, ನೈಸ್. ಟೆಂಪಲ್ ಥರ ಇದೆ. ಸೊ ಗೈಸ್ ಓಕೆ, ನಮ್ಮ ಅಮ್ಮ ಎಲ್ಲ ಅದನ್ನ ರೆಡಿ ಮಾಡ್ಕೊತಿದ್ದಾರೆ. ಸೊ ಶಾರ್ಟ್ಸ್ ಹಾಕಿ ನೋಡ್ಕೊಂಬನ್ನಿ. ಹಾಯ್, ಹಲೋ, ಹೇಗಿದ್ದೀರಾ? ಹೆಂಗಿತ್ತು ಪ್ರಯಾಣ? ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ ನಿಮಗೂ ಕೂಡ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಡೀರಿ ಒಳಗಡೆ ಬನ್ನಿ. ಹಾಯ್ ಮಾಡಿ ಎಲ್ಲಾರ್ಗು, ಹಾಯ್ ಮಾಡಿ ಎಲ್ಲಾರ್ಗು, ಹಾಯ್ ಆಡಿಯನ್ಸ್ಗೆ ಎಲ್ಲರಿಗೂ ಹಾಯ್ ಮಾಡಿ. ಹಾಯ್ ಅನ್ನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ. ಹಲೋ, ಹೇಗಿದ್ದೀರಾ? ಬನ್ನಿ. ಸೂಪರ್ ಆಗಿದೆ ನಿಮ್ಮ ಔಟ್ಫಿಟ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ಹಾಯ್, ಹೆಂಗಿತ್ತು ಪ್ರಯಾಣ? ಚೆನ್ನಾಗಿತ್ತು ಬ್ರೋ. ಸೂಪರ್ ಆಗಿತ್ತಾ? ಟ್ರಾಫಿಕ್ ಇರಲಿಲ್ಲ, ನಾವು ಬಿಟ್ಟಿದ್ದ ಟೈಮಿಂಗ್ಸ್. ಇವತ್ತೊಂದು ಸ್ವಲ್ಪ ಎಲ್ಲ ಮನೇಲಿ ಇರ್ತಾರಲ್ಲ, ಅದಕ್ಕೆ ಟ್ರಾಫಿಕ್ ಕಡಿಮೆ. ಬನ್ನಿ ಒಳಗಡೆ ನೋಡಿ. ಗುಣವು ಖುಷಿಯಾಗಿ ಕಾಯ್ಕೊಂಡಿದ್ದಾರೆ ನಿಮಗೆ ವೆಲ್ಕಮ್ ಮಾಡೋಕ್ಕೆ. ನಡಿ ಹೋಗೋಣ ಬಾ. ಫ್ರೆಂಡ್ಶಿಪ್ ಡೇ, ಇಂಡಿಪೆಂಡೆನ್ಸ್ ಡೇ ಬರ್ತಿತ್ತಲ್ಲ, ಅವಾಗ ಗಿಫ್ಟ್ ಕೊಡ್ತಿದ್ವಲ್ಲ, ಅವಾಗೆಲ್ಲ ಇಂಥವೇ ಕೊಡ್ತಿದ್ವಿ ಜಾಸ್ತಿ. ಮಾತಾಡಿ.
2 ನಿಮಿಷ ಕೂತ್ಕೊಳ್ಳಿ, ಈಗಷ್ಟೇ ಬಂದಿದ್ರೆ ಮಾಡಿರೋದು. ಕೂತ್ಕೊಳ್ಳಿ 2 ನಿಮಿಷ. ಇಷ್ಟ ಆಯ್ತಾ ಡೆಕೋರೇಷನ್ ಎಲ್ಲ? ಸೊ ಗಾಯ್ಸ್, ನಾನು ಸ್ನಾನಕ್ಕೆ ಹೋಗಿದ್ದೆ. ಸೊ ನಮ್ಮ ಭಾವ ಚೆನ್ನಾಗಿ ಮಾಡಿದ್ರು ವ್ಲಾಗು. ಹಾಂ, ಚೆನ್ನಾಗಿ ಮಾಡಿದ್ರ? ಸೊ ಗೈಸ್, ಇವಾಗ ಪಂಚೆ ಉಟ್ಕೊಂಡು ರೆಡಿ ಆಗಿದ್ದೀನಿ ನೋಡಿ. ಇವತ್ತು ನನ್ನ ಔಟ್ಫಿಟ್, ಇವತ್ತಿನ ಔಟ್ಫಿಟ್ ನೋಡಿ ಹೆಂಗಿದೆ. ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವತ್ತು. ಸೊ ನಮ್ರತವರೆಲ್ಲ ಬಂದಿದ್ದಾರೆ, ಸ್ವಲ್ಪ ಬೇಗ ರಪ್ಪ ಅಂತ ರೆಡಿ ಆಗಿ ಹತ್ರ ಮಾಡ್ಸೋಣ ಬನ್ನಿ. ಹಾಯ್ ಆಂಟಿ, ಹ್ಯಾಪಿ ವರಮಹಾಲಕ್ಷ್ಮಿ. ಸೇಮ್ ಟು ಯು. ಹ್ಯಾಪಿ ವರಮಹಾಲಕ್ಷ್ಮಿ ಅಜ್ಜಿ. ಹೇಳಿ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳಿ. ಹ್ಯಾಪಿ ವರಮಹಾಲಕ್ಷ್ಮಿ. ಹೇಳಿದ್ದು ಏನಿದು? ಅದು ಇದು ಅಲ್ಲಿದೇನು ಏನು? ಹ್ಯಾಪಿ ವರಮಹಾಲಕ್ಷ್ಮಿ ಆಂಟಿ. ಹ್ಯಾಪಿ ವರಮಹಾಲಕ್ಷ್ಮಿ. ಹೇಗಿದ್ದೀರಾ? ಸೂಪರ್. ಹಾಯ್ ಆರವ್. ಹಾಯ್ ನಮ್ಮು ಚೈತ್ರ. ಹ್ಯಾಪಿ ವರಮಹಾಲಕ್ಷ್ಮಿ. ಹಾಯ್ ನಮ್ರತ ಅವರೇ, ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ. ನಮ್ಮ ಮನೇಲಿ ಲಕ್ಷ್ಮಿ ಬಂದಿರೋ ನೋಡಿ ಗೈಸ್. ಲಕ್ಷ್ಮಿ. ಎಷ್ಟೊಂದು ಲೇಟ್ ನೀವು? ನಾವು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ನಾನು ಮಲ್ಕೊಂಡಿದ್ದು ಎಷ್ಟು ಗಂಟೆ ಗೊತ್ತಾ? 6 ಗಂಟೆಗೆ. ನಾವು ಮಲ್ಗೆ ಇಲ್ಲ ಗೊತ್ತಾ? ಅಟ್ಲೀಸ್ಟ್ ನೀವು ಟ್ರಾವೆಲಿಂಗ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿರ್ತೀರಾ, ನಿಮಗೆ ಪವರ್ ನ್ಯಾಪ್ ತಗೊಂಡಿರ್ತೀರಾ. ಚೆನ್ನಾಗಿದೆ ಬಟ್ಟೆ. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ನಿಮ್ಗೆ ಸೂಪರ್ ಆಗಿದೆ. ಥ್ಯಾಂಕ್ ಯು. ಇದೆಲ್ಲೋ ಒಂದ್ಸರಿ ನೋಡಿದ್ದೀನಿ ಹಾಕಿರೋದು ನೀವು. ಎಲ್ಲ ನೋಡಿಲ್ಲ. ಇದು ಹೊಸ ಬಟ್ಟೆನಾ? ಓಹ್ ಸಾರಿ, ಹೇಳ್ಬೇಕಾ ಗೈಸ್, ಇದು ಹೊಸ ಬಟ್ಟೆ ಗೈಸ್, ಎಲ್ಲೂ ಹಾಕಿಲ್ಲ, ಹೊಸ ಬಟ್ಟೆ ಇದು. ಓಕೆನಾ ಇವಾಗ? ಯಾಕೆ ಕಳಿತಿದ್ದೀರಾ? ಇಲ್ಲ, ಲೆನ್ಸ್ ಹಾಕೋತಿದ್ದೆ. ಓಕೆ ಹಾಕೊಳ್ಳಿ. ಕುಶಾನಿ, ಹ್ಯಾಪಿ ವರಮಹಾಲಕ್ಷ್ಮಿ. ಕುಶಾನಿ, ಥ್ಯಾಂಕ್ ಯು. ಇವತ್ತು ಚೆನ್ನಾಗಿ ಕಾಣಿಸ್ತೀಯ ನೀನು ಬಟ್ಟೆ ಹಾಕೊಂಡು, ನಂಗಾದವ್ನಿ ಸೂಪರ್. ಓ ಆಯ್ತು, ನೀನು ಫ್ಯಾಷನ್ ಶೋ ಮಾಡುವಂತ ನಿಂಗೆ ಹೇಳಿದ. ಸೊ ಗೈಸ್, ಇವಾಗ ಎಲ್ಲರೂ ಬಂದಿದ್ದಾರೆ, ಸ್ವಲ್ಪ ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ ರೀ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ನಿಮಗೂ ಶುಭಾಶಯಗಳು ಕೂಡ ಗೈಸ್. ನಮ್ಮ ಭಾವ ಅವಾಗ ಲಾಕ್ ಟೇಕ್ ಓವರ್ ಮಾಡಿದ್ರು. ಥ್ಯಾಂಕ್ ಯು. ವೆಲ್ಕಮ್ ಮಾಡಿದೆ ಅಷ್ಟೇ. ಅಟ್ಲೀಸ್ಟ್ ಅದು ಮಾಡಿದ್ರಲ್ಲ, ನಾನು ಬೇರೆ ಬ್ಯುಸಿ ಇದ್ದೆ, ನಮ್ಮ ಅಕ್ಕ ಕೂಡ ಬ್ಯುಸಿ ಇತ್ತು. ಬ್ರೋ ಹೆಂಗಿದೆ ಬ್ರೋ? ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಬ್ರೋ. ಚೆನ್ನಾಗಿ ಮಾಡಿದ್ದೀನಾ? ಇಲ್ಲ, ಈವೆಂಟ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಬ್ರೋ. ಅದ ಚೆನ್ನಾಗಿ ಎಮೋಷನಲ್ ಡ್ಯಾಮೇಜ್ ಅದೇ ಬ್ರೋ, ನಾವೇ ಮಾಡಿಸಿದ್ದು, ಚೆನ್ನಾಗಿ ಮಾಡಿದ್ದೆ ತಾನೆ. ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಎಲ್ಲ ಹೂವೆಲ್ಲ ಹಿಂಗೆ ಮಾಡಿಸ್ಬೇಕು ಅಂತ ಸೂಪರ್ ಆಗಿ ಮಾಡಿಸಿದ್ದಾರೆ ಬ್ರೋ. ಸೊ ಗೈಸ್, ನೋಡೋದ್ರಲ್ಲ ಹೆಂಗಿದೆ ಅಂತ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ಗೈಸ್. ನಮ್ಮ ಮನೇಲಿ ಲಕ್ಷ್ಮಿ ನೋಡಿ ಗೈಸ್ ಯಾವ ಥರ ರೆಡಿ ಆಗಿದ್ದಾರೆ. ಇದು ಲಾಸ್ಟ್ ಇಯರ್ ತೊಗೊಂಡಿದ್ದು ಗ್ರೀನ್ ತೊಗೊಂಡ್ರು, ಈ ವರ್ಷನೂ ಗ್ರೀನ್ ತೊಗೊಂಡಿದ್ದಾರೆ. ಅದ್ರ ಲಾಸ್ಟ್ ಇಯರ್ ಗ್ರೀನ್ ತೊಗೊಂಡಿದ್ದಾರೆ. ಬರೀ ಗ್ರೀನ್ ತಗೊಂಡು ನಮ್ಮ ತಗೊಂಡು ಏನೋ ಇದು ಮಾಡ್ತಿದ್ಯಾ? ಯೂನಿಫಾರ್ಮ್ ಏನೋ ಮಾಡ್ತಿದ್ಯಾ? ಸ್ಕೂಲ್ ಯೂನಿಫಾರ್ಮ್ ತರ. ಬಾರ್ಡರ್ ಚೇಂಜ್ ಇದೆ, ಪ್ಯಾಟರ್ನ್ ಚೇಂಜ್ ಇದೆ, ಕಲರ್ ಡಿಫರೆನ್ಸ್ ಇದೆ. ಬಟ್ ಗ್ರೀನ್ ತಾನೆ? ಗ್ರೀನ್ ಅಲ್ಲಿ ಕಲರ್ ಇದೆ. ಎಲೆ ಗ್ರೀನ್ ಬೇರೆ ಇದೆ, ಪ್ಯಾರೆಟ್ ಗ್ರೀನ್ ಬೇರೆ ಇದೆ, ಬಾಟಲ್ ಗ್ರೀನ್ ಬೇರೆ ಇದೆ. ನನಗೆ ಗೊತ್ತಿರೋ ಗೈಸ್ ನೋಡಿ ಗೈಸ್, ಇವತ್ತು ನಮ್ಮ ಅಮ್ಮ ಮತ್ತೆ ನಮ್ರತ್ ಅವ್ರು ಮ್ಯಾಚಿಂಗ್ ಗ್ರೀನ್ ಹಾಕೊಂಡ್ಬಿಟ್ಟಿದ್ದಾರೆ. ಅದು ನಮ್ರತ್ ಅವರು ನೇಲ್ಸ್ ಕೂಡ ಗ್ರೀನ್, ಇದು ಗ್ರೀನು ಎಲ್ಲ ಗ್ರೀನ್. ಹಿಂಗಿದೆ, ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಮನೆ ಇಬ್ರು ಲಕ್ಷ್ಮಿ ಅಂತ ನೋಡಿ ಗೈಸ್, ಚೆನ್ನಾಗಿ ಕಾಣಿಸ್ತಾರೆ. ಇನ್ನೊಬ್ರು ಬರ್ತಾರೆ ಇವಾಗ. ನಮ್ಮ ಮನೆ ಇನ್ನೊಂದು ಲಕ್ಷ್ಮಿಯಲ್ಲಿ, ಇನ್ನೊಂದು ಪುಟ್ಟಲಕ್ಷ್ಮಿ ಅಲ್ಲಿ, ಅದೊಂದು ಲಕ್ಷ್ಮಿ ಇದೆ. ಸೊ ಗೈಸ್, ಇವಾಗ ನಮ್ಮ ಡ್ಯಾಡಿಗೆ ಹಾರ ಹಾಕ್ತಿದ್ದೀವಿ. ಅದು ನಮ್ರತ್ ಅವ್ರು ಹಾಕ್ತಿದ್ದಾರೆ. ಹೆಲ್ಪ್ ಮಾಡ್ತಾರೆ ನಮ್ರತ್ ಅವ್ರು ನಮಗೆ. ನಿಮ್ಗೇನು ಕೆಲಸ ಬರಲ್ವಲ್ಲ? ನನಗೇನು ಕೆಲಸ ಬರಲ್ವಾ? ನೋಡ್ರಿ, ನಿಮಗೆ ಕೆಲಸ ಬರಲ್ಲ, ನನಗೆ ಹೇಳ್ತಾರೆ ಕೆಲಸ ಬರಲ್ಲ ಅಂತ. ಚಿಕ್ಕದಾಗೋಯ್ತು ಅದು ತುಂಬಾ. ನೀನು ಬೇರೆ ಏನೇನು ಹೆಲ್ಪ್ ಮಾಡ್ತೀರಾ? ನನಗೆ ಎಲ್ಲ ಮಾಡಕ್ ಬರುತ್ತೆ. ಅಡುಗೆ ಮಾಡಿ ಆಯ್ತು ಇವತ್ತು ಎಲ್ರಿಗೂ. ಇವತ್ತು ನಾನು ಗೆಸ್ಟ್, ಲಂಚ್ ಪ್ರಿಪೇರ್ ಮಾಡಿ. ನಾನು ಗೆಸ್ಟ್ ಇವತ್ತು. ನೆಕ್ಸ್ಟ್ ಇಯರ್ ಇಂದ ಮಾಡ್ತೀನಿ. ಇವತ್ತು ನೀವು ನಮಗೆ ಟ್ರೀಟ್ ಮಾಡಬೇಕು. ಅದಕ್ಕೆ ಸ್ಪೆಷಲ್ ಇವತ್ತು ಒಬ್ಬಟ್ಟು ಊಟ, ಫುಲ್ಲು ಒಳ್ಳೆ ಒಬ್ಬಟ್ಟು ಊಟ. ನೀವು ಮಾಡೋದಾ? ನಾನು ಮಾಡಿದ್ರೆ ನೆಕ್ಸ್ಟ್ ವರ್ಷ, ಅದ್ರ ನೆಕ್ಸ್ಟ್ ವರ್ಷ ತಿಂತೀರಾ ನೀವು? ಇಲ್ಲಿ ಗಂಡ ಹೆಂಡತಿ ಹಾರ ಹಾಕ್ತಿದ್ದೀವಿ. ಅಲ್ಲಿ ನೋಡಿ ಗಂಡ ಹೆಂಡತಿ ಏನು ಮಾಡ್ತಿದ್ದಾರೆ, ಮಾವಿನ ತೋರಣ ಕಟ್ತಿದ್ದಾರೆ. ಗಂಡ ಹೆಂಡತಿ ಹಾಂ ಗೈಸ್, ನಮ್ಮ ಬಾವನ್ ಕೇಳೋಣ ಅವ್ರ ಮನೆ ಲಕ್ಷ್ಮಿ ಬಗ್ಗೆ ಏನಂತಾರೆ ಅಂತ. ನಿಮ್ಮ ಮನೆ ಲಕ್ಷ್ಮಿ ಬಗ್ಗೆ ಏನಂತೀರಾ ನೀವು? ನಮ್ಮ ಮನೆ ಲಕ್ಷ್ಮಿ ಸೂಪರ್ ಬ್ರೋ, ನೆಕ್ಸ್ಟ್ ಲೆವೆಲ್. ನೋಡಿ ಅಲ್ಲಿ ಕಳೆ ನೋಡಿ ಮುಖದಲ್ಲಿ 2 ಲಕ್ಷ್ಮಿ ಇದ್ದಾರೆ ನನಗೆ. ನಾನು ಅಲ್ಲೊಬ್ರು ನಮ್ಮ ಅಮ್ಮ ಒಬ್ರು, 3 ಜನ ಲಕ್ಷ್ಮಿ ನನಗೆ. ನೋಡಿದ್ರಾ, ಅಮ್ಮನ್ ಬಿಟ್ಬಿಡ್ರಿ ನೀವು. ಅಮ್ಮನ ಹೇಳಿದ್ನಲ್ಲ 3 ಜನ ಲಕ್ಷ್ಮಿ. ಫಸ್ಟ್ 2 ಅಂತ ಹೇಳಿದ್ದು. ನಾನು ಖುಷಾನಿ ಕನ್ಸಿಡರ್ ಮಾಡ್ಕೊಂಡಿರಲಿಲ್ಲ, ಆಮೇಲೆ ಖುಷಾನಿ ಕನ್ಸಿಡರ್ ಮಾಡ್ಕೊಂಡೆ. ಎಲ್ಲಿ ಗೈಸ್ ಅದೆಲ್ಲಿ ಸಿಗುತ್ತಾವಲ್ಲ, ಹಚ್ತಾ ಇರ್ತಾರೆ ನಮ್ಮ ಭಾವ. ಒಟ್ಟು 3 ಜನ ಬ್ರೋ. ಇವಾಗ 3 ಜನ ಅಂತ ಹೇಳಿ, ಅವಾಗ ಏನಾದ್ರು 2 ತಾನೆ ಹೇಳಿದ್ ನೀವು. ಇಲ್ಲ ಗೈಸ್, ನಾನು ಮತ್ತೆ ನಮ್ಮ ಭಾವ ಮ್ಯಾಚಿಂಗ್ ಡ್ರೆಸ್ ಇವತ್ತು. ನನಗೆ 4 ಜನ, 4 ಮೆಂಬರ್ಸ್. ಏನು ಅಂತಂದ್ರೆ ಫಸ್ಟ್ ಕೇಳಿದ್ರೆ 2 ಅನ್ನೋರು. ಬ್ರೀಫ್ ಏನು, ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ಕುಶಾನಿ, ನಮ್ರತ್ ಅವರು 4 ಜನ. ಕರೆಕ್ಟ್. ಮನೆಯಲ್ಲಿ ಇರೋರೆಲ್ಲರೂ ಲಕ್ಷ್ಮಿಗಳು. ಅಮ್ಮ ಎಲ್ಲ ನಮ್ಮ ಆಡಿಯನ್ಸ್ ಲಕ್ಷ್ಮಿಗಳು.
ಹೆಣ್ಮಕ್ಳೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ವಿಶ್ವ ಸಮಸ್ತ ಜನತೆಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದಾರೆ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು. ಹಬ್ಬದ ವರಮಹಾಲಕ್ಷ್ಮಿ ಹಬ್ಬ ವರಮಹ ಹ್ಯಾಪಿ ವರಮಹಾಲಕ್ಷ್ಮಿ. ಕನ್ನಡ ಬೇಕು. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಯಾವಾಗ್ಲೂ ಸದಾಕಾಲ ನಗ್ನಗ್ತಾ ಖುಷಿಯಾಗಿ ಅಲ್ಲೇ ಇರ್ಲಿ. ಗೈಸ್, ನಾವೆಲ್ಲರೂ ಕೆಲ್ಸದಲ್ಲಿ ಬ್ಯುಸಿ ಇದೀವಿ ಅಂತ ಕುಶಾನಿ ಅವಾಗ್ಲಿಂದ ಫ್ರಿಜ್ ಒಳಗಡೆ ಹೋಗ್ತಾಳೆ, ಚಾಕ್ಲೇಟ್ ತಗೊತಾಳೆ, ತಿಂತಾಳೆ. ಮಾಡು ನಾಲ್ಗೆಲ್ಲ ಆರೆಂಜ್ ಆಗಿದೆ. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ವಿ. ನಮ್ಮ ಮನೇಲೆಲ್ಲ ಫಂಕ್ಷನ್ ಬ್ಯುಸಿ ಇದ್ದಾಗ ನಮ್ಮನೆ ತಿಂಡಿ ಇರ್ತೀವಿ ಗೊತ್ತಾ, ಹೋಗಿ ದೆಬ್ಕೊತೆಮ್ಮು ತಿನ್ನೋದು. ತಿನ್ನಿ ಮಾಡ್ತೀವಿ ಗೊತ್ತಾ ಮುಂಚೆ, ಸೇಮ್ ಒಳಗೆ ನೀನು ನಾನಲ್ಲ 50 ಪೈಸೆ ತಗೊಂಡು ಚಡ್ಡಿಲ್ಲ ಓಡಾಡ್ತಿತ್ತಲ್ಲ ಅಂಗಡಿಗೆ. ಅವೆಲ್ಲ ಯಾಕೆ ಹೇಳ್ತೇವೆ ಹುಡುಗಿರಲ್ಲ ಅವರೇ, ಸುಮ್ಮನೆ ಯಾಕೆ ಆ ಥರ ಮಾಡ್ತಿದ್ವಿ ನಾವು ಕೂಡ. ನೋಡಿ ಕುಶಾನಿ ಯಾವಾಗ ಮಾಡ್ತೀವಲ್ಲ. ಅಮ್ಮ 11 ಗಂಟೆ ಇತ್ತು, ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಪೂಜೆನ? ಹಾಂ, ಎಲ್ಲಿ ಸ್ಟಾರ್ಟ್ ಮಾಡಿದ್ಯಾ? ದೀಪ ಹಚ್ಚಿದ್ರೆ ಸ್ಟಾರ್ಟ್ ಆಯ್ತು ಅಂತಾನೆ. 10:30ಗೆ ದೀಪ ಹಚ್ಚಿದ್ರು. ಬನ್ನಿ ಮತ್ತೆ ಬೇಗ ಸ್ಟಾರ್ಟ್ ಮಾಡೋಣ. ಗೈಸ್, ನಮ್ರತ ಅವ್ರು ನೋಡಿ ಗೈಸ್ ರಂಗೋಲಿ ಬಿಡ್ತಿದ್ದಾರೆ ನಮ್ಮ ದೇವ್ರ ಮನೆಗೆ. ಸಕ್ಕದ ಬಿಟ್ಟರೆ ರಂಗೋಲಿ ಎಲ್ಲ ಒಳ್ಳೆ ಆರ್ಟಿಸ್ಟ್ ಅಲ್ಲ ಅವರು, ಚೆನ್ನಾಗಿ ಮಾಡ್ತಾರೆ ಇವೆಲ್ಲ. ಮಾಡ್ತೀನಿ, ನಮ್ಮ ಮನೇಲಿ ಮಾಡ್ತೀನಿ. ಹೌದಾ, ನಿಮ್ಮ ಮನೆ ಮಾಡಿದ್ರೆ ಇವತ್ತು? ಮಾಡಿ ಬಂದ್ರಾ? ಮಾಡಿ ಪೂಜೆ ಮಾಡಿ ಬಂದಿದ್ದು. ಬೆಳಿಗ್ಗೆ ಇದ್ದಿ? ಬೆಳಗ್ಗೆ. ಸೂಪರ್ ಗೈಸ್. ನಮ್ರತ ಅವ್ರು ಫಸ್ಟ್ ಟೈಮ್ ಬೆಳಗ್ಗೆ ಬೇಗ ಎದ್ದಿರೋದು. 6 ಗಂಟೆಗೆ. ಅಲ್ಲ, ಈ ಥರ ಹಬ್ಬ ಏನಾದರೂ ಇದ್ರೆ, ಏನಾದ್ರು ಕೆಲಸ ಇದ್ರೆ ಇದು ಹೇಳ್ತೀನಿ. ಅಲ್ಲ 6 ಗಂಟೆ ಏನಿದೆ ಹೇಳಿ, ಸ್ವಲ್ಪ ಆ ಕಡೆ ಈ ಕಡೆ. ಇದೇನಂತಾನೆ ಅರ್ಥ ಆಗ್ತದೆ ಗೈಸ್. ಇದು ನೋಡಿ, ಇದೇನಂತಾನೆ ಅರ್ಥ ಆಗ್ತಿದೆ ನಂಗೆ ನಿಜವಾಗ್ಲೂ. ಇದು ಸ್ವಲ್ಪ ಕ್ರಾಸ್ ಆಗಿ ಹೋಗಿದೆ. ಲೋಟಸ್ಸಾ? ಅಪ್ಪ ಹಾರ್ತಾ ಇದ್ದು ಗೈಸ್, ಪರವಾಗಿಲ್ಲ, ಚೆನ್ನಾಗಿದೆ. ಇದು ಪಿಕಾಕ್ ಇದು ಗೈಸ್. ಇದು ನೋಡಿ ಪಿಕಾಕ್ ಹೆಂಗಿದೆ ಇದು? ಸುಮ್ಮನೆ ಡಿಸೈನ್. ಡಿಸೈನ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ಬೇಕಾ? ಮಾಡ್ರಿ ಗುಡ್ ಮಾರ್ನಿಂಗು ಗೈಸ್. 90 ಹೊಡ್ಬಿಟ್ಟು ಅಲ್ಲಾಡ್ತಾರಲ್ಲ ಹಂಗಲ್ಲ ಆಡ್ತಾವ ನಿಂಗೆ. ಆರಾಮ್. ಈ ಪಂಚ ಹಾಕ್ಬೇಕ್ತಾನೆ ಖುಷಿ ಗುಣವಾಗಿ. ಇಲ್ಲ, ಗಣೇಶ ಹಬ್ಬ ಪಂಚ ಹಾಕ್ತೀಯಾ? ಓಕೆ ಗೈಸ್. ಯಾವುದೋ ಫಾರಿನ್ ಕಿಡ್ ಥರ ಕಾಣಿಸ್ತಾನೆ ಗೈಸ್ ನೋಡೋಕೆ. ಈ ಥರ ಮಗನ ಥರನೇ ಕಾಣಿಸಲ್ಲ, ಯಾವುದೋ ಫಾರಿನ್ ಮಗನ ಥರ ಕಾಣಿಸ್ತಾನೆ. ಫಾರಿನ್ ಮಗ ಅಲ್ವಾ? ನಿದ್ದೆ ಆಗಿಲ್ಲ ಗೈಸ್. ಇದನ್ನು ಈ ಥರ ವಾಲೆ ಹಾಕ್ರೆ ಹೆಂಗಿರುತ್ತೆ? ಗಂಟೆ ವಾಲೆ ಯಾಕೆ ಈ ಥರ ಇನ್ನೂ ಕ್ರಿಯೇಟಿವ್ ಆಗಿ ಇನ್ನೂ ಯಾರು ಐಡಿಯಾ ಮಾಡಿದಾರಾ ಆಲ್ರೆಡಿ. ಏನು ಯಾಕೆ ಆ ಥರ ಯೋಚನೆ ಬರೀ ನಿಮಗೆ ಬರುತ್ತೆ? ಬಿಕಾಸ್ ಐ ಆಮ್ ಎ ಕಂಟೆಂಟ್ ಕ್ರಿಯೇಟರ್. ಅದಕ್ಕೆ ಏನೇನೋ ಇಯರಿಂಗ್ಸ್ ಬಂದಿದೆ, ಲ್ಯಾಂಪ್ ಎಲ್ಲ ಒಂದೈತೆ. ಅಲ್ಲ ಬಟ್ ಇದು ಬಂದಿದೆ ಈ ಥರದ್ದು ಇದೆಯಾ? ಓಕೆ, ಮತ್ತೆ ಬಾ ಹಾಕೋಣ, ಮಾಡಿ ಟ್ರೆಂಡ್ ಮಾಡೋಣ. ಆಯಿತು. ಕಿವಿಗೆಲ್ಲ ಹಾಕೊಂಡಿದ್ರೆ ಮೂಗು ಹಾಕೊಂಡ್ರಾ? ಮೂಗು ಹಾಕಿ. ಗೈಸ್, ಇವಾಗ ಆಂಟಿ ಕೂಡ ಬಂದಿದ್ದಾರೆ ಮನೆಗೆ. ಹಾಯ್ ಆಂಟಿ, ಹೇಗಿದ್ದೀರಾ? ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಆಂಟಿ. ಬನ್ನಿ ಹೊರಗಡೆ. ಸೊ ಗಾಯ್ಸ್, ಫೈನಲಿ ಇವಾಗ 11:15 ಪೂಜೆ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲಿ. ನೋಡಿ, ನಮ್ಮ ಮನೆ ಲಕ್ಷ್ಮೀಂದರಿ 3 ಜನ ಲಕ್ಷ್ಮೀಂದರಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಪೂಜೆ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಬಂದ್ರು ನೋಡಿ ಇಲ್ಲಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದೊಮ್ಮೆ ನೋಡಮ್ಮ. ಶುಕ್ರವಾರವೂ ಪೂಜಾ ಸಮಯವು, ಶುಕ್ರವಾರವೂ ಪೂಜಾ ಸಮಯವು. ನೀ ಬರದೆ ಸುಖ ಶಾಂತಿ ಕಾಣೆವು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಸೂಪರ್ ಚೆನ್ನಾಗಿತ್ತು. ನೀನು ನೋಡ್ಕೊಂಡು ಹೋಗ್ಬೇಕು ತಾನೆ, ನೀನೇ ಮಾಡಿದಮ್ಮ. ಅರಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ. ಆವಿ ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ. ಅರಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ. ದಾನಲಕ್ಷ್ಮಿಗೆ ನೀವು ದೀಪ ಹಚ್ಚಿರೆ. ಸೂಪರ್.
ದುಡ್ಡು ಹಾಕ್ಬೇಕು ಹಂಗೆ ತೊಗೊಳೋದ ಬ್ರೋ ಮಂಗಳಾರತಿಗೆ ದುಡ್ಡು ಹಾಕ್ಬೇಕು ರೈಸ್ ಮಂಗಳ ತಗೊಂಡು ದುಡ್ಡು ಹಾಕ್ತಿಲ್ಲ ರೈಸ್ ಸ್ಕ್ಯಾನರ್ ಎಲ್ಲ ಸ್ಕ್ಯಾನರ್ ಕೊಡ್ಲಾ ಬ್ರೋ ಹೇಳಿ ಏನಕ್ಕೆ ಬ್ರೋ? ಲಕ್ಷ್ಮಿನ ಮನೇಲಿ ಏನೇ ಕುಣಿಸ್ತಾರೆ ಹೇಳಿ. ವರಮಹಾಲಕ್ಷ್ಮಿ ಹಬ್ಬನೇ ಸೆಲೆಬ್ರೇಟ್ ಮಾಡ್ತಾರೆ ಹೇಳಿ. ವರಮಹಾಲಕ್ಷ್ಮಿ ಆಯ್ತು ಮನೇಲಿ ಏನೋ ಕುಣಿಸ್ತಾರೆ ಹೇಳಿ. ಮನೇಲಿ ಯಾಕೆ ಕೂಡಿಸ್ತಾರೆ ಅಂದ್ರೆ ಚಾಟ್ ಜಿಪಿಟಿ ವರ್ಕ್ ಆಗ್ತಿಲ್ಲ ಇವತ್ತು. ಚಾಟ್ ಜಿಪಿಟಿ ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ವಾ? ಇಲ್ಲ ಪ್ರಿಪೇರ್ ಚಾಟ್ ಜಿಪಿಟಿ ಅಲ್ಲ, ಅದು ಬರ್ಬೇಕದು ಎಲ್ಲಿ ಮನ್ಸಿಂದ. ಆಯ್ತು ಹೇಳಿ. ಏನಂದ್ರೆ ಲಕ್ಷ್ಮಿ ಇದೆಯಲ್ಲ, ಲಕ್ಷ್ಮಿ ಮನೇಲಿ ಕೂತಿರ್ಬೇಕು. ಲಕ್ಷ್ಮಿ ಮನೇಲಿತ್ತು ಅಂದ್ರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ, ಜೊತೆಗೆ ಹಣ ಸಂಪತ್ತು ಸಮೃದ್ಧಿ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಕೂರಿಸ್ತಾರೆ. ಆಚೆ ಕೂರಿಸ್ತಾರೆ, ಆಚೆಗೆ ಹೆಂಗಾಗುತ್ತೆ, ರೋಡ್ಗಾಗುತ್ತೆ. ಅದಕ್ಕೋಸ್ಕರ ಮನೇಲಿ ಕೂರಿಸ್ತಾರೆ. ಸಮೃದ್ಧಿ ಇರಬೇಕು, ಮನಸ್ಸು ನೆಮ್ಮದಿ ಇರುತ್ತೆ, ಮನೇಲೆ ಲಕ್ಷ್ಮಿ ಇರುತ್ತೆ ಅಂದ್ಬಿಟ್ಟು ಕೂಡ ಹಾಕೋದ್ರಲ್ಲ ಅಷ್ಟು. ಆಚೆ ಹಾಕಲ್ಲ ಎಲ್ಲೂ. ಸೂಪರ್ ಗೈಸ್, ನಮ್ಮ ಮಾವ ಒಳ್ಳೆ ಬ್ರೇನ್ ನೋಡ್ಸಿದ್ದಾರೆ. ಹೆಂಗೆ ನಿಮ್ಮ ಗಂಡ? ನೀನು ಹೇಳು. ನೀನು ಹೇಳ್ತಲ್ಲ ಸೇಮ್ ಅದೇ, ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ಹೇಳು? ಎಕ್ಸ್ಟ್ರಾ ಏನಿಲ್ಲ ಅಷ್ಟೇ. ಆಯ್ತು ನಮ್ರತ ಒಂದು ಸಾಂಗ್ ಆಡ್ತಾರೆ, ಆಡ್ರಿ ಒಂದು ಸಾಂಗು. ಸಾಂಗ್ ಆಡ್ಬೇಕು ಗೊತ್ತಿಲ್ಲ. ಇವತ್ತು ಲಕ್ಷ್ಮಿ ಮನೆಗೆ ಬಂದಿರಾ ನೀವು ಒಂದು ಸಾಂಗ್ ಆಡಬೇಕು. ಇಲ್ಲ, ನನ್ನ ಕಡೆಯಿಂದ ಇಬ್ರು ಆಡಿದ್ರು ಇವತ್ತು. ಇಲ್ಲ ಸಾಂಗ್ ಆಡ್ಬೇಕಿಲ್ಲ ಲಕ್ಷ್ಮಿ ಥರ ಕೊಟ್ಟೋಗ್ಬೇಕು ಏನಾರ. ಆಂಟಿ ನೀವು ಆಡಿದ್ರಿ? ಆಂಟಿ ಯಾವಾಗ ಆಡಿದ್ರಿ ನೀವು? ಇವ್ರು ಸಾಂಗ್ ಆಡಿಲ್ಲ, ಅವ್ರು ಸಾಂಗ್ ಆಡಿದ್ರು ಅಂತ ಹೇಳ್ತಿದ್ದಾರೆ. ಆಂಟಿ ನೀವು ಹೇಳಿದ್ರೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೆ, ಸಡನ್ ಆಗಿ ಹೇಳಿದ್ರೆ ಹೇಗೆ? ಹೌದಲ್ವಾ? ಮುಂಚೆ ಹೇಳ್ಬೇಕಿತ್ತು ಕಣಮ್ಮ, ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ. ಮಧ್ಯಾಹ್ನ ಮೇಲೆ ಹೇಳಿ. ಆಯ್ತು ಆಂಟಿ, ಇವಾಗ 1 hour ಪ್ರಾಕ್ಟೀಸ್ ಮಾಡಿ ನೋಡಿ. ಪ್ರಾಕ್ಟೀಸ್ 1 hour ಸಾಕ್ತಾರೆ ಪ್ರಾಕ್ಟೀಸ್ಗೆ. ಪ್ರಾಕ್ಟೀಸ್ ಮಾಡಿ 1 hour ಆಡಿ. ನೀವು ಹಾಡ್ತೀರಾ ಆಂಟಿ? ಲಕ್ಷ್ಮಿ ಸಾಂಗ್ ಅಂತ ಯಾವ್ದಾರ ಒಂದು ಆಂಟಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ. ಲಕ್ಷ್ಮಿ ಕುಣಿಸ್ತೀರಾ ಮನೆಯಲ್ಲಿ? ಕುಣಿಸ್ತೀರಾ? ಯಾಕೆ ಲಕ್ಷ್ಮಿ ಮನೆಯಲ್ಲಿ? ಈಗಿನ ಜೀವನ ಲೈಫ್ ಸ್ಟೈಲ್ಗೆ ಶಾರ್ಟ್ ಕಟ್ ಅಲ್ಲಿ ಹೇಳ್ಬೇಕಂದ್ರೆ ಲಕ್ಷ್ಮಿ ಇಂಪಾರ್ಟೆಂಟ್. ಓಕೆ, ಅದಕ್ಕೇನೆ ಎಲ್ಲರೂ ಲಕ್ಷ್ಮಿ ಪೂಜೆ ಮಾಡೋದು. ಲಕ್ಷ್ಮಿ ಇಂಪಾರ್ಟೆಂಟ್, ಅದಕ್ಕೆ ಲಕ್ಷ್ಮಿ ಪೂಜೆ ಮಾಡೋದು. ಶಾರ್ಟ್ ಕಟ್ ಹೇಳೋರು ಲಕ್ಷ್ಮಿ ಇಂಪಾರ್ಟೆಂಟ್ ಅಂತೆ, ಅದಕ್ಕೆ ಲಕ್ಷ್ಮಿ ಕುಣಿಸ್ತಾರೆ ಮನೇಲಿ. ಲಕ್ಷ್ಮಿಗಿಂತ ಇಂಪಾರ್ಟೆಂಟ್ ನೆಮ್ಮದಿ ಬ್ರೋ. ಡಿಬೇಟ್ ಇವಾಗ ನೀವು ಒಂದು ಹೇಳಬೇಕು. ದುಡ್ಡಿದ್ರೆ ನೆಮ್ಮದಿ, ನೋಡ್ರಿ, ದುಡ್ಡಿದ್ರೆ ನೆಮ್ಮದಿ ಅಂತೆ. ದುಡ್ಡಿದ್ರೆ ಬ್ರೋ ಎಷ್ಟು ಜನ ಇದ್ದಾರೆ, ದುಡ್ಡಿದ್ರೆ ನೆಮ್ಮದಿ ಸಿಗಲ್ಲ, ಕಾಯಿಲೆಗಳು ಇರ್ತವೆ. ಅವಾಗ ದುಡ್ಡಿದ್ರೆ ಕಾಯಿಲೆ ಬರುತ್ತಂತೆ. ಅತಿಯಾದಂತ ದುಡ್ಡಿದ್ರೆ ಮಾತ್ರ, ಅತಿಯಾಗಿರೋ ದುಡ್ಡಿದ್ರೆ ಮಾತ್ರ ಕಾಯಿಲೆ ಬರುತ್ತಂತೆ. ಅತಿ ಆಗ್ಲಿ ಏನೇ ಆಗ್ಲಿ ನೆಮ್ಮದಿ ಇರ್ಬೇಕು ಮನುಷ್ಯನ್ಗೆ. ಸುಖ ನೆಮ್ಮದಿ ಶಾಂತಿ ಇರ್ಬೇಕು, ಅವಾಗ ದುಡ್ಡಿದ್ರೆ ಸುಖ ಇದ್ರೆ ನೆಮ್ಮದಿ ಅಂತೆ. ನಮ್ಮ ಸರ್ಕಲ್ ಅಲ್ಲೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ಲೋಕಲ್ ಫೀಡ್ಬ್ಯಾಕ್ ಏನಿರುತ್ತೆ ಅದನ್ನ ತಾನೇ ಹೇಳ್ಬೇಕು. ಎಲ್ಲರಿಗೂ ದುಡ್ಡಿದ್ರೆ ನೆಮ್ಮದಿ ಅಂತ ಹೇಳ್ತಾರೆ. ದುಡ್ಡಿದ್ರೇನೆ ನೆಮ್ಮದಿ ಲಾಸ್ಟ್ ಹೇಳಿ. ದುಡ್ಡು ಇರ್ಬೇಕು, ಜೊತೆಗೆ ಎಲ್ಲ ಇರ್ಬೇಕು. ಆಡಿಯನ್ಸ್ ಕಡೆ ದುಡ್ಡಿದ್ರೆ ನೆಮ್ಮದಿನಾ? ಸುಖ ನೆಮ್ಮದಿ ಶಾಂತಿ ಇರ್ಬೇಕು. ನೆಮ್ಮದಿ ಇಲ್ಲ, ಆರೋಗ್ಯ ಇದ್ರೆ ನೆಮ್ಮದಿ. ನಿಮ್ಗೇನ್ರಿ? ಹೆಲ್ತ್ ಇಸ್ ವೆಲ್ತ್. ನಿಮ್ಗೇನ್ರಿ? ನಮ್ದು ಅಷ್ಟೇ. ನಿಮ್ಗೇನ್ರಿ? ಬನ್ರಿ ಇಲ್ಲಿ. ದುಡ್ಡಿದ್ರೆ ಏನ್ರಿ? ಬರ್ರಿ ಇಲ್ಲಿ ಹೇಳ್ರಿ. ಆಕ್ಚುಲಿ ದುಡ್ಡು ಇರಬೇಕು, ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದುಡ್ಡು ಇರಬೇಕು ಹಾಸ್ಪಿಟಲ್ ಕೊಡೋಕೆ. ಬಟ್ ಫಸ್ಟ್ ದುಡ್ಡು ಇರಬೇಕು. ಈಗಿನ ಜನರೇಷನ್ ಅಲ್ಲಿ, ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಡಯಟ್ ಫುಡ್ ತಿನ್ನಕ್ಕೇನೆ ನಮ್ಮ ಹತ್ರ ದುಡ್ಡು ಇರಬೇಕು. ಅದೇ ದುಡ್ಡು ಬೇಕೇ ಬೇಕು ಮನುಷ್ಯನ್ಗೆ. ಇವಾಗ ಏನೇ ಕೆಲಸ ಮಾಡೋಕೆ ದುಡ್ಡು ಕೇಳೇ ಕೇಳ್ತಾನೆ ಮನುಷ್ಯ. ಹಂಗಂತ ಹೇಳ್ಬಿಟ್ಟು ದುಡ್ಡೇ ಜೀವನ ಆಗಲ್ಲ ಬ್ರೋ. ದುಡ್ಡು ಜೀವನ ಆಗಲ್ಲ, ದುಡ್ಡೇ ಜೀವನ. ಆಯ್ತು, ಒಂದು ಕೆಲಸ ಮಾಡಿ, ಫ್ಲಿಪ್ಕಾರ್ಟ್ ಕೆಲಸ ಮಾಡ್ತಿದ್ದಾಗುತ್ತೆ, ದುಡ್ಡು ಇಸ್ಕೊಂಬಿಡಿ. ಫ್ಲಿಪ್ಕಾರ್ಟ್ ಕೆಲಸದಲ್ಲಿ ಬೇಕು. ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಬೇಕು. ಸರಿನಾ? ದುಡ್ಡು ಬ್ರೋ, ಇವಾಗ ಏನಂದ್ರೆ ದುಡ್ಡು ಬೇಡ ಅಂತ ಹೇಳಿದ್ ಬಾವ. ದುಡ್ಡು ಎಷ್ಟು ಬೇಕೋ ಅಷ್ಟು ಬೇಕು. ಆಸೆಗೆ ಇದ್ದಷ್ಟು ಕಾಲ್ ಚಾಚ್. ಬ್ರೋ ನಾವು ಅದೇ ಹೇಳ್ತಿರೋದು. ದುಡ್ಡು ಇದ್ರೆ ಬೇಡ ಅಂತ ಯಾರು ಹೇಳಲ್ಲ. ಮತ್ತೆ ದುಡ್ಡಿಲ್ಲ ನೀವು ನೆಮ್ಮದಿಯಾಗಿರ್ತೀರಾ? ಯಾರು ದುಡ್ಡಿಲ್ಲ ಅಂದ್ರೆ ಹಂಗಂತ ಯಾರು ನೆಮ್ಮದಿಯಾಗಿರಲ್ಲ. ಮತ್ತೆ ಅಷ್ಟೇ ಸಿಕ್ತು ಆನ್ಸರ್. ನವಾರ್ ಮುಗೀತ್, ಆನ್ಸರ್ ಸಿಕ್ತು ಗೈಸ್, ಆನ್ಸರ್ ಸಿಕ್ತು. ದುಡ್ಡಿದ್ರೆ ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ನೀವು ಡಿ ಬಾಸ್ ಅವ್ರು ಹೇಳಿಲ್ವಾ? ಹೇಳ್ರಿ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿಮ್ದೇ ಆನ್ಸರ್. ದುಡ್ಡಿದ್ರೆ ನೆಮ್ಮದಿ. ನನ್ನ ಪ್ರಕಾರ ದುಡ್ಡೇ ದೊಡ್ಡಪ್ಪ, ಅದಕ್ಕಿಂತ ಏನು ಇಲ್ಲಪ್ಪ. ಇನ್ನು ಮಾಡ್ಬೇಕು, ಜಾಸ್ತಿ ದುಡ್ಡಿದ್ರೆ ಇನ್ನೂ ಮಾಡ್ಬೇಕಂತ ಅತಿ ಆಸೆ. ಅದೇ ನೀವು ಮಾಡ್ತೀರ ಅದ್ರ ಜೊತೆಗೆ ಹೇಳು ಹೇಳ್ದ ತಿರುಗಿಸಿ ಇವಾಗ ಹೇಳು. ಏನೋ ದುಡ್ಡು ಅತಿ ಆಸೆ ಏನೋ ಅಂದಲ್ಲ. ಇನ್ನೂ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಅದ್ರ ಕಡೆ ಗಮನ ಕೊಟ್ಟಿದ್ದಂಗೆನೆ ಈ ಕಡೆ ಹೆಲ್ತ್ ಕಡೆ ಗಮನ ಮರ್ತು ಬಿಡ್ತಾರೆ. ಓಕೆ. ಯಾವ್ದೋ ಒಂದು ಮೊನ್ನೆ ರೀಲ್ಸ್ ಅಲ್ಲಿ ನೀನ್ ಲೈಕ್ ಮಾಡಿದ್ಯಲ್ಲ, ನೀನ್ ಲೈಕ್ ಮಾಡಿದಕ್ಕೆ ನಾನು ನೋಡಿದ್ದು. ಹೋಗ ಕಡೆ
ದುಡ್ಡಿಂದ ಮನುಷ್ಯನ ಮನುಷ್ಯನ ಬದುಕಬಹುದು ಅವರು ಸಾಯೋರಿಗೆ ಹೌದು 100% ಆಗಲ್ಲ. 100% ನಮ್ಮ ಜೀವನ ನಮ್ಮ ಕೈ ಇರಲ್ಲ ಬ್ರೋ. ಅದೇ ದುಡ್ಡಿಂದ ಅದನ್ನ ಎಲ್ಲ ಮಾಡಕ್ ಆಗಲ್ಲ. ಒಂದು 50% ಆಗುತ್ತೆ. ನಾವು ದುಡ್ಡಿದ್ರೆ ನೆಮ್ಮದಿ ಅಂತಂದ್ವಿ, ದುಡ್ಡಿದ್ರೆ ಪ್ರಾಣ ಸಿಗುತ್ತೆ ಅಂತ ಹೇಳಿಲ್ಲ. ಅದೇ ಆರೋಗ್ಯ ಇರುತ್ತೆ, ದುಡ್ಡಿದ್ರೆ ನೆಮ್ಮದಿ, ಬಟ್ ದುಡ್ಡಿಂದ ಪ್ರಾಣ ಸಿಗಲ್ಲ. ಅದು ಕರೆಕ್ಟ್ ಗೈಸ್. ಇದು ಕೌಂಟ್ರು ಹಂಗೆ ಕೊಡ್ತಾನೆ ಇರ್ತಾರೆ, ಫುಲ್ ವ್ಲಾಗ್ ಪೂರ್ತಿ ಬರೀ ಕೌಂಟ್ರೇ ಇರುತ್ತೆ. ಲಕ್ಷ್ಮಿ ಹಬ್ಬ ಇರಲ್ಲ ಮನೇಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಗೈಸ್ ನಮ್ಮ ಮಾಮ ಸಾಂಗ್ ಆಡ್ತಾವ್ರ, ಅಲ್ಲಿಂದಾನೆ ವಿಡಿಯೋ ಕಾಲಲ್ಲೇ ಸಾಂಗ್ ಆಡ್ತಾರ ನಮ್ಮ ಮಾಮ. ಮತ್ತೇನು ಆಡ್ತಿದ್ಯಾ? ಸೋತ್ರ ಆಡ್ತಾರ ನಮ್ಮ ಮಾವ. ಗಾಯ್ಸ್ ಇವಾಗ ನಾವು ಲಂಚಿಗೆ ಏನು ಮಾಡ್ತಿದ್ದೀವಿ ಅಂತಂದರೆ, ಏನೂ ಮಾಡ್ತಿಲ್ಲ ಮನೇಲಿ, ಆಚೆನೇ ತರಿಸ್ತಾ ಇದೀನಿ. ಬಿಕಾಸ್ ಪಾಪ ನಮ್ಮ ಅಮ್ಮ 3 ದಿವಸದಿಂದ ಕಷ್ಟಪಡ್ತಾನೆ ಅವ್ರ ಮನೇಲಿ. ಸೊ ಅದಕ್ಕೆ ಇವತ್ತೊಂದು ದಿವಸ ನಮ್ಮ ಫ್ರೀ ಆಗಿರಲಿ, ಆಚೆನೇ ತರ್ಸೋಣ ಅಂದ್ಬಿಟ್ಟು ಆಚೆನೇ ತರಿಸ್ತಾ ಇದೀನಿ. ಇಲ್ಲಿ ಟಚ್ ಆಗೋಯ್ತು ಪುಟ್ಟ. ಅದು ಒಬ್ಬಟ್ಟು ಊಟ ಸರ್, ಎಲ್ರಿಗೂ ಒಬ್ಬಟ್ಟು ಊಟ ಬರ್ತಿದ್ದೆ. ಹೋಗಿ ತರಬೇಕು ಇವಾಗ, ಬನ್ನಿ ಹೋಗಿ ತೊಗೊಂಬರೋಣ. ಸೊ ಗೈಸ್ ಇವಾಗ ನಾವಿಬ್ರು ಸೇರಿ ಆಡ್ಬಿಡ್ಬೇಕಂದ್ರೆ ದೇವ್ರಿಗೆ. ಏನಂತ ಬಿಡ್ಕೊಂಡಿದ್ದೆ ಅವ್ರಿಗೆ ಅದೆಲ್ಲ ಮನ್ಸಲ್ಲಿರ್ಲಿ. ದೇವ್ರಿಗೆ ಗೊತ್ತದು, ದೇವ್ರಿಗೆ ನಿಮ್ಗೆ ಇಬ್ಬರೇ ಗೊತ್ತು. ಗೈಸ್ ಇವಾಗ ನೆಕ್ಸ್ಟ್ ಇಯರ್ ಇಬ್ರು ಸೇರಿ ಪೂಜೆ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ನೆಕ್ಸ್ಟ್ ಇಯರ್. ಹಾಂ ಗೈಸ್ ಇವಾಗ ಸ್ವಲ್ಪ ಹೊತ್ತು ದೇವ್ರ ಕೈ ಮುಗಿ ಬರ್ತೀವಿ. ಗೈಸ್ ನನ್ನ ಹತ್ರ ಇವ್ರು ಕೇಳ್ತೀರ ಏನು ಕೇಳ್ಕೊಂಡ್ರೆ ಹೇಳಿ ಅಂತ, ಅವರೇ ಹೇಳ್ತಿಲ್ಲ. ನೀವು ಕಿವಿಲಿ, ನಾನು ಕಿವಿಲಿ ಹೇಳ್ತೀನಿ. ಗೈಸ್ ಅದು ಆಗುತ್ತೆ, ಅದಾದ್ಮೇಲೆ ನಿಮಗೆ ಹೋಗಿದ್ದೇವೆ. ನೋಡೋಣ, ನಾವು ಬೇಡ್ಕೊಂಡಿರೋದು ಆದಷ್ಟು ಬೇಗ ಆಗಲಿ. ನಾನು ಬೇಡ್ಕೊಂಡಿರೋದು ಆಗುತ್ತೆ. ಆಗುತ್ತಾ? ಪಕ್ಕ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಆಗುತ್ತೆ ಅಂತ. ಹ್ಯಾಪಿ ವರಮಹಾಲಕ್ಷ್ಮಿ. ಗಾಯ್ಸ್ ನಮ್ರತ್ ಅವರು ಸ್ಪೆಷಲ್ ಸ್ವೀಟ್ಸ್ ತಂದಿದ್ದಾರೆ. ಇದೇನು ಗೊತ್ತಾ? ಇದು ಪೇನಿ ಗೊತ್ತಾ? ಗೊತ್ತು. ಮತ್ತೆ ಯಾರಿಗೆ? ಎಲ್ರಿಗೂ ತಾನೆ ನಮ್ರತ ತಂದಿದ್ದು. ತಿಂತೀನಿ, ಆಗ್ತೀನಲ್ಲ, ಆರಾಮಾಗಿ ತಿಂತೀನಿ. ಹಾ ಗೈಸ್ ನಮ್ಮ ಹೆಂಗೆ ತಿಂದು ಗೊತ್ತಾ ಸ್ವೀಟ್ಸು, ಸ್ಪೆಷಲ್ ಸ್ವೀಟ್ಸ್. ತಿನ್ಸಿ ಆಂಟಿ, ತಿನ್ಬೇಕು. ಇಲ್ಲ ತಿನ್ಬೇಕು ಇವತ್ತು, ಹಬ್ಬ ಇವತ್ತು. ಆಂಟಿ ತಿನ್ಸ್ಬೇಕಂಟಿ, ನಿಮ್ಮ ತಲೆ ತಿನ್ಸ್ಬೇಕು ಇವತ್ತು. ನೀವು ಚಾಲೆಂಜ್ ಮಾಡಿದ್ದೀನಿ. ಇಲ್ಲ ಫುಲ್ ತಿನ್ಬೇಕು ಇವತ್ತು. ಚಾಲೆಂಜ್ ಆಂಟಿ ಚಾಲೆಂಜ್ ಕೊಟ್ಟಿದ್ದೀನಿ. ತಿನ್ಬೇಕು, ತಿನ್ರಿ, ಇಟ್ಕೊಳ್ರಿ, ತಿನ್ಸ್ರಿ ಆಂಟಿ. ಹಾಕಿ ಆಂಟಿ ಬಾಯಿಗೆ, ಹಾಕಿ ತಿನ್ಸಿ ಆಂಟಿ. ಒಂದು ಪೀಸ್ ತಿಂದ್ರೆ ಇನ್ನು ಯಾವಾಗ ತಿಂತೀರೋ ಗೊತ್ತಿಲ್ಲ. ಕರೆಕ್ಟ್. ತಿನ್ರಿ ಅಮ್ಮ. ನಿಂಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಲಕ್ಷ್ಮಿ ಮನೆಗೆ ಬಂದಿರಲ್ಲ? ಅದು ಹೇಳ್ಬೇಕಾ, ತುಂಬಾ ಖುಷಿ ಆಗ್ತಿದೆ ನೋಡು. ತುಂಬಾ ಖುಷಿ ಆಗ್ತಿದೆ. ಹೌದಾ? ನೆಕ್ಸ್ಟ್ ಇಯರ್ ಬೇರೆ ತರ ಇರುತ್ತೆ, ಈ ಇಯರ್ ಬೇರೆ ತರ ಇರುತ್ತೆ. ನೆಕ್ಸ್ಟ್ ಇಯರ್ ನೀನ್ ಇಲ್ಲೇ ಇರ್ತೀಯಾ, ಅಮ್ಮ ಬರ್ತಾರೆ. ಕರೆಕ್ಟ್. ನಾನು ಒಬ್ಳೇ ಬರ್ಬೇಕು ಇಲ್ಲಿಗೆ. ಇಲ್ಲ, ದೀಪನು ಬರ್ತಾರೆ ಜೊತೆಗೆ. ನೀನು ಬರ್ಬೇಕು ಜೊತೆಗೆ. ಖಂಡಿತ. ಇನ್ನೊಂದು 2-3 ವರ್ಷ ಆದ್ಮೇಲೆ ನಮ್ಮ ಸ್ವಂತ ಮನೇಲಿ ನಮಗ್ ಬೇಕಾಗಿ ಚೆನ್ನಾಗಿ ಲಕ್ಷ್ಮಿ ಬರ್ಮಾಡ್ಕೊಳ್ಳೋಣ. ಗೈಸ್ ನಮ್ಮ ಸ್ವಂತ ಮನೆ ಅಂತ ಅಂದ್ಬಿಟ್ರು. ನೆಕ್ಸ್ಟ್ ಸ್ವಂತ ಮನೆ ಮಾಡ್ಬೇಕಲ್ಲ ಇವಾಗ, ಅದು ತಲೆನೋವು ಇವಾಗ. ಫುಲ್ ತಿನ್ಬೇಕು ಬಾವಂಗೆ ಇವತ್ತು. ಅವ್ರು ತಿನ್ನಲ್ಲ ಆ್ಯಕ್ಚುಲಿ, ಬಟ್ ನೀವು ಫುಲ್ ತಿನ್ಸ್ಲೇಬೇಕು. ಇಲ್ಲ ಬ್ರೋ, ಡ್ರೈ ಫ್ರೂಟ್ಸ್ ಬ್ರೋ ತಿನ್ಲೇಬೇಕು ನೀವು. ಬ್ರೋ ಶೇರಿಂಗ್ ಇಸ್ ಕೇರಿಂಗ್ ಅಂತ ಬ್ರೋ ಶೇರಿಂಗ್ ಇಸ್ ಕೇರಿಂಗ್. ತುಂಬಾ ಕಮ್ಮಿ ಸ್ವೀಟ್ಸ್ ಇದ್ದಾಗ ಇದು ಜಾಸ್ತಿ ತಿನ್ನಿಸ್ತೀನಿ. ತಿನ್ನಿ ಬ್ರೋ, ಒಂದ್ ದಿವಸ ಏನೂ ಆಗಲ್ಲ. ತಿನ್ನಿ ಬ್ರೋ, ಒಂದ್ ದಿವಸ ಏನೂ ಆಗಲ್ಲ. ತಿನ್ಬೇಕು ಬ್ರೋ, ಆಂಟಿ ತಿನ್ಸ್ತಿದಾರೆ ಪಾಪ. ಅಯ್ಯೋ ನೀವಿಬ್ರು ಆಟ ಆಡ್ತೀರಿ ಹಂಗೇನೆ ತಿನ್ಸ್ತೀನಿ. ಗೈಸ್ ನಮ್ಮ ಅಕ್ಕನ ಸೇರ್ ಸಾಕಾಗಿದೆ ನೋಡೋದಕ್ಕೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಗೈಸ್ ಇವಾಗ ಲಂಚ್ ಬಂದಿದೆ ನೋಡಿ. ಎಷ್ಟು ದೊಡ್ಡ ಲಂಚ್ ನೋಡಿ ಗೈಸ್, ಇದು ಲಂಚ್ ಬಾಕ್ಸು. ನಾನು ಯಾವತ್ತು ಈ ದೊಡ್ಡ ಲಂಚ್ ಬಾಕ್ಸ್ ನೋಡೇ ಇಲ್ಲ ಜೀವನದಲ್ಲಿ ಅಲ್ವಾ? ಸಿಕ್ಕಾಬಿಟ್ಟೆ ದೊಡ್ಡ ಲಂಚ್ ಬಾಕ್ಸು. ಸೊ ಹಿಂಗೆ ಎತ್ತಬೇಕು, ಒಬ್ಬರ ಕೈ ಎತ್ತಕೊಂಡು ಆಗಲ್ಲ ಇದನ್ನ. ಯಪ್ಪ
ಫುಲ್ ಒಬ್ಬಟ್ಟು ಊಟ ಗೈಸ್ ನಮ್ಮ ಮನೇಲಿ ಇವತ್ತು. ಸೊ ಗೈಸ್ ಇವಾಗ ನಮ್ಮ ಮನೆಯವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಇದನ್ನ ನೋಡಿ ನಮ್ಮ ಮನೆಯವ್ರು ಏನಂತ ಅಂತ ನೋಡೋಣ. 50 kg ಸ್ಮೆಲ್ ಇದೆ ಗೈಸ್. ಇದು 50 kg ಪ್ಲಸ್ ಇದೆ. ಗುಬ್ಬಚ್ಚಿ ಅಪ್ಪ ಸರಿ ಯಾವ ಥರ ನೀನು ದೊಡ್ಡ ಟಿಫನ್ ಬಾಕ್ಸ್ ನೋಡಿದ್ಯಾ? ನೋಡಿ ದೊಡ್ಡ ಟಿಫನ್ ಬಾಕ್ಸ್ ಇದು. ಹಾಂ ಗೈಸ್ ನಮ್ಮ ಅಮ್ಮ ಬಂದಿದ್ದಾರೆ. ಹಾಯ್ ಅಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಪ್ಪ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು. ನಿಮ್ಮ ಹೋಟ್ಲಲ್ಲಿ ಯಾವ ಥರ ಈ ದೊಡ್ಡ ಟಿಫನ್ ಬಾಕ್ಸ್ ನೋಡಿ? ನಾವು ಈ ತರ ಬಾಕ್ಸ್ ತರ್ತಿರ್ಲಿಲ್ಲ. ಚಿಕ್ಕ ಚಿಕ್ಕ ಬಾಕ್ಸ್ ನೋಡಿ, ಜಸ್ಟ್ ದೊಡ್ಡ ಬಾಕ್ಸ್. ಸೊ ಗೈಸ್ ಇವಾಗ ಜಸ್ಟ್ ಒಂದು ಹೂವು ಬಿತ್ತು ಗೈಸ್ ಕೆಳಗಡೆ. ದೇವ್ರು ನಮಗೆ ಪ್ರಸಾದ ಕೊಟ್ಟಿದ್ದಾರೆ. ಹೂವು ಅದು ಬಲಗಡೆ ತಗೊಳ್ಳಿ. ನಾನೇ ನೋಡಿದ್ದು. ನೀವೇ ನೋಡಿದ್ದಾ? ಇಟ್ಕೊಳ್ಳಿ. ನಾನೇ ಭಾಗ್ಯವತಿ ಅಂತ ಹೇಳ್ರಿ. ಮತ್ತೆ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ಅತ್ತೆ ಮತ್ತೆ ಸೊಸೆ ಸೇರ್ಕೊಂಡ್ರೆ ನಮ್ಮ ಮನೆ ಫುಲ್ ಸಂಗೀತ ಕ್ಲಾಸ್ ಮಾಡ್ತೀರಾ ಅಂತ ಅನಿಸ್ತಿದೆ. ಹಾಂ ಸೊ ಗೈಸ್ ಇವಾಗ ಬನ್ನಿ ಲಂಚಿಗೆ ಎಲ್ರಿಗೂ ಬಡ್ಸ್ಕೊಡೋಣ. ನೋಡ್ಬೋದು ಶಾಕ್ ಆಗ್ತಾರೆ ನಮ್ರತವ್ರು ಇದನ್ನು. ನಾನು ಮಿನಿಯೇಚರ್ ನೋಡಿದ್ದೆ, ಬಟ್ ಇಷ್ಟು ದೊಡ್ಡದು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಸೇಮ್ ಬಿಚ್ಚದಲ್ಲ ಅದನ್ನು? ನಂಗೆ ಗೊತ್ತು. ನಾನು ಈ ಥರ ಬಾಕ್ಸ್ ನಿಜವಾಗ್ಲೂ ನಾನು ಕುಂಭಕರ್ಣ ಮುಂಚೆ ಇಷ್ಟು ತಿಂತಿದ್ರು ಅಂದ್ರೆ ಕುಂಭಕರ್ಣ ಇಷ್ಟು ತಿಂತಿದ್ರು ಮುಂಚೆ ಗೊತ್ತಾ ನಿಮಗೆ? ಹಂಡಂಡೆ ತಿಂತಿದ್ರು ಇಷ್ಟಿಷ್ಟು. ನಿದ್ದೆ ಮಾಡತ್ತಾ ಊಟ ಮಾಡಿ ನಿದ್ದೆ ಮಾಡೋದು ಎರಡೂ. ಎರಡು ಕೂಡ. ಹಾಂ ಸೊ ಗೈಸ್ ಇವಾಗ ನಮ್ಮ ಶ್ರವಣ್ ಬ್ರೋ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ವೆಲ್ಕಮ್ ಮಾಡುವ ಗೈಸ್. ನನ್ನ ಗರ್ಲ್ ಫ್ರೆಂಡ್ ವೆಲ್ಕಮ್ ಮಾಡಿಲ್ಲ, ಅವಳಿ ಶ್ರವಣ್ ಬ್ರೋ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಶ್ರವಣ್ ಬ್ರೋ, ವೆಲ್ಕಮ್ ಟು ಬಡವ್ರ ಮನೆ. ಬನ್ರಿ ರೀ. ಯಾಕೆ ಬಡವ್ರ ಮನೆಗೆ ಸ್ವಾಗತ ಬ್ರೋ. ನನ್ನ ಗರ್ಲ್ ಫ್ರೆಂಡ್ ಕೂಡ ನಾನು ವೆಲ್ಕಮ್ ಮಾಡಿಲ್ಲ ಗೊತ್ತಾ, ನಿಮಗೆ ಮಾಡ್ತಾ ಇದ್ದೀನಿ. ಬ್ರದರ್ ಫ್ರೆಂಡ್ಸ್. ಬಡವ್ರ ಮನೆಗೆ ಬಂದ ಶ್ರೀಮಂತ. ಬ್ರೋ ಪ್ಲೀಸ್ ಬ್ರೋ, ನಮ್ಮ ಆಗಿಲ್ಲ ಹೇಳ್ಬೇಡಿ ಪ್ಲೀಸ್. ಯಾಕೆ ಬ್ರೋ ನಮ್ಮ ಮನೆ ಲಕ್ಷ್ಮಿ ಬರ್ತಿದ್ದೀರಾ? ಬನ್ನಿ. ಫ್ರೆಂಡ್ ನ ಮನೆಗೆ ಬಂದ ಫ್ರೆಂಡ್, ಬ್ರದರ್ ನ ಮನೆಗೆ ಬಂದ ಬ್ರದರ್ ಅಂತ ಹೇಳ್ಬೋದಲ್ಲ. ಬಡವ್ರ ಮನೆಗೆ ಬಂದ ಶ್ರೀಮಂತ. ಬರೋ ಬಲ್ಗ ಇಟ್ಟು ಬನ್ನಿ ಬ್ರೋ ಮನೆಗೆ. ಮನೆ ಬ್ರೋ ಬನ್ನಿ, ಪರಿಚಯ ಮಾಡಿಸ್ಕೊಡ್ತೀನಿ ನಮ್ಮ ಫ್ಯಾಮಿಲಿನ. ಫ್ಯಾಮಿಲಿ ಎಲ್ಲ ಪರಿಚಯ ಇದೆ. ಹೇಗಿದ್ದೀರಾ? ಚೆನ್ನಾಗಿದೆ. ಹ್ಯಾಪಿ ಫೆಸ್ಟಿವಲ್. ಥ್ಯಾಂಕ್ ಯು. ನಮ್ಮ ಫಿಯಾನ್ಸೆ ನಮ್ರತ ಅವರು. ಹಾಯ್ ಬ್ರೋ, ಹೇಗಿದ್ದೀರಾ? ಹ್ಯಾಪಿ ಫೆಸ್ಟಿವಲ್. ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ. ಕನ್ನಡದಲ್ಲಿ ಹೇಳಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೂಪರ್ ಬ್ರೋ. ಆಂಟಿ ಹೇಗಿದ್ದೀರಾ? ಓ ಆಂಟಿದು ಸಾರಿ ಹೈಲೈಟ್ ಆಗ್ತಿದೆ ಫುಲ್. ಚೆನ್ನಾಗಿದೆ. ಹೇಗಿದ್ದೀರಾ? ಕುಶನ್ ಇವ್ರು ಯಾರು? ಹೆಂಗಿದೆ ಬ್ರೋ ಡೆಕೋರೇಷನ್? ತುಂಬಾ ಚೆನ್ನಾಗಿ. ಸಮೀರ್ ಬ್ರೋ ಇದು ಅಕ್ಷತೆ ಕಾಡಾಕಿ ಹಿಂಗೆ ಹಾಂ ಬೇಡ್ಕೊಳ್ಳಿ ಎಲ್ಲ ಬರಲಿ ನಿಮಗೆ ಅಂತ. ನಿದ್ದೆನೇ ಇಲ್ಲ. ನಾನು ಕರೆಕ್ಟಾಗಿ ಮಲ್ಕೊಳ್ಳಿ ಎಷ್ಟು ಗೊತ್ತಾ? 6 ಗಂಟೆಗೆ. ಗೊಂಬೆದ ಅಂಗಡಿ ಉಂಟು ನೋಡಿ, ಫುಲ್ ಗೊಂಬೆ ಅಂಗಡಿ ನಮ್ಮ ಮನೆಯಲ್ಲಿ. ಎಂತ ಬೈಲ್ ಕರೆಕ್ಟಾಗಿ ಏನೋ ಇದೆಲ್ಲ ನಿಂದ. ಇದೊಂದು ನಾನು ತಗೊಂಡು ಹೋಗ್ಲಾ? ಏಯ್ ಪಾಪ ತಾನೆ ಶ್ರಾವಣ ಕೊಡು. ಪಾಪ ಫುಲ್ ಒಂದ್ಕೊಳ್ಳಲ್ಲ, ಫುಲ್ ಕೊಡ್ತಾಳಂತೆ ಅವಳು. ಅಲ್ಲಿ ಗೊಂಬೆ ದುಃಖ ಮಾಡು ಶ್ರಾವಣ, ಅದು ಸುಖ ದುಃಖ ಮಾಡು. ಗೊಂಬೆ ಇದೆ ಅಲ್ಲಿ, ಗೊಂಬೆ. ಸೊ ಗೈಸ್ ಇವತ್ತು ಲಂಚ್ ನೋಡಿ ಏನು ಮಾಡಿಸಿದೀವಿ ಅಂತ. ಪೂರಿಗೆ ಸಾಗು, ಪಲಾವು ಅಂಡ್ ಪಲಾವು. ಇದು ಪಲ್ಯ. ಇಲ್ಲೇನಿದೆ? ಇದು ಶಾವಿಗೆ ಪಾಯಸ, ರಸಮ್ಮು, ಇದು ಸಾಂಬಾರು, ಹೆಸರುಬೇಳೆ ಮತ್ತೆ ಮೊಸರು, ಮೊಸರನ್ನ, ಮೊಸರು ಬಜ್ಜಿ, ಅದು ಬಜ್ಜಿ, ಮೊಸರು, ರೈಸ್, ಪೂರಿ. ಆಮೇಲೆ ನಮ್ಮಮ್ಮ ಸ್ಪೆಷಲ್ ಆಗಿ ಇನ್ನು ಬೇರೆ ಏನಿದೆ? ಇದು ಪಾಪಡ್, ಇದು ಒಬ್ಬಟ್ಟು. ಗೈಸ್ ನಮ್ಮಮ್ಮ ಮನೇಲಿ ಗೊತ್ತಾ ಮಾಡೋವೆ ಸ್ಪೆಷಲ್ ಆಗಿ. ನೋಡಿ ನಮ್ಮ ಮದರ್ ಇಂಡಿಯಾ ಮನೆಯಲ್ಲಿ ಎಲ್ರಿಗೂ ಪುಳಿಯೋಗರೆ ಮಾಡಿದ್ದಾರೆ. ಹೋಮ್ ಮೇಡ್ ಪುಳಿಯೋಗರೆ ಅಮ್ಮ ಮಾಡಿರೋದು. ಅಜ್ಜಿ ಹೇಗಿದೆ ಊಟ? ಹಬ್ಬದ ಊಟ? ಅಜ್ಜಿಗೆ ಇದ್ರ ಮೇಲೆ ಕಣ್ಣು. ಇದು ಮೈಕು, ತಲೆ ಕೆಡ್ಸ್ಕೊಂಬಿಡಿ. ಹೇಳಿ ಊಟ ಹೆಂಗಿದೆ? ಚೆನ್ನಾಗಿದೆ. ಸೂಪರ್ ಆಗಿದೆಯಲ್ಲ? ಸೂಪರ್ ಬಂಪಟಾಗಿದೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ತಟ್ಟೆಲು ಇನ್ನೂ ಹಂಗೆ ಇದೆ. ಏನು ಒಂಚೂರು ಟೇಸ್ಟ್ ಮಾಡಿಲ್ಲ, ಅದು ಸೂಪರ್ ಆಗಿದೆ ಅಂತ ಅಜ್ಜಿ ಹೇಳ್ತಿದ್ದಾರೆ. ಟೇಸ್ಟ್ ಮಾಡಿ ಫಸ್ಟು. ಟೇಸ್ಟ್ ಮಾಡಾಯ್ತು. ಟೇಸ್ಟ್ ಮಾಡಾಗೋಯ್ತಾ? ಎಲ್ಲ ಹಂಗೆ ಇದೆ, ಟೇಸ್ಟೇ ಮಾಡಿದ ನೀವು? ಬೊಂಬಾಟಾಗಿದೆಯಾ? ಓಕೆ ಅಜ್ಜಿ. ನೋಡಿ ಅವರು ಅಲ್ಲೊಬ್ಬರು ನೋಡಿ, ಶ್ರವಣ್ ಬ್ರೋ ಅಂತ ಹೇಳಿ. ಅವ್ರ ಹೆಸರು ಶ್ರವಣ್ ಬ್ರೋ. ಹೇಳಿ. ಶ್ರವಣ್ ಬ್ರೋ.
ಅಜ್ಜಿ ಫೇಮಸ್ಸು ಗೊತ್ತಿಲ್ವಾ ನೋಡಿಲ್ವಾ? ಥ್ಯಾಂಕ್ ಯು ಹೇಳ್ಬಾರ್ದ? ಥ್ಯಾಂಕ್ ಯು ಹೇಳಬಾರ್ದಾ? ಥ್ಯಾಂಕ್ಸ್ ಅಜ್ಜಿ, ನೀವು ತಿನ್ನಿ ಅಜ್ಜಿ. ಆಹಾ ಎಂತ ಅಜ್ಜಿ ನೋಡಿ ಗೈಸ್, ಸೂಪರ್ ಅಜ್ಜಿ. ಥ್ಯಾಂಕ್ ಯು ಅಜ್ಜ. ಊಟ ಮಾಡಿ ಆರಾಮಾಗಿ ನೆಮ್ಮದಿಗೆ. ಓಕೆ ಅವರೇ, ಹೇಗಿದೆ ಫುಡ್ಡು? ಸೂಪರ್ ಆಗಿದೆ. ಇವಾಗ ಜಸ್ಟ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿದೆ. ಚೆನ್ನಾಗಿದೆ. ಬಿಸಿ ಬಿಸಿ ಆಗಿದೆ. ಏನು ಹಾಕೊಂಡಿಲ್ಲ ನೀವು? ಒಬ್ಬಟ್ಟು ಗಿಬ್ಬಟ್ಟಲ್ಲ? ಟೇಸ್ಟ್ ಮಾಡ್ತೀನಿ. ಒಬ್ಬಟ್ಟು ತಿನ್ಬೇಕು ನೀವು, ತಿನ್ನಲೇಬೇಕು ಒಬ್ಬಟ್ಟು. ತಿಂತೀನಿ, ಟೇಸ್ಟ್ ಮಾಡ್ತೀನಿ. ಬ್ರೋ ಒಬ್ಬಟ್ಟು ಹಾಕಿ ಬ್ರೋ, ನಮ್ರತ ಅವ್ರಿಗೆ. ಅವರು ನಮ್ಮ ಮನೆಗೆ ಬಂದು ಹಂಗೆ ಹೋಗಂಗೆ ಆಗಲ್ಲ. ಒಬ್ಬಟ್ಟು ಹಾಕಿ, ಬಜ್ಜಿನೂ ಹಾಕಿ, ಒಬ್ಬಟ್ಟು ಹಾಕಿ. ತಿಂತೀನಿ. ಫುಲ್ಲು ಬ್ಯಾಟಿಂಗ್ ಮಾಡ್ತೀವಿ. ಏನ್ ಬ್ರೋ ಪಕ್ಕ ತಾನೇ ಗಮ್ಮತ್ತು ಮಾಡುವ ಇವತ್ತು ಗೈಸ್. ಇದಾದಮೇಲೆ ನೆಕ್ಸ್ಟ್ ರಾತ್ರಿ ನಮ್ಮ ಸಮೀರ್ ಅವರ ಫಿಯಾನ್ಸೆ ಮನೆಗೆ ಕೂಡ ಹೋಗ್ಬೇಕು ಊಟಕ್ಕೆ. ನೈಟ್ ಅಲ್ಲಿ ಡಿನ್ನರು, ಲಂಚ್ ಇಲ್ಲಿ. ಬರೋ ಇವತ್ತು ಎಳ್ಳೆಳ್ಳು ದಮಾಕ ನಮಗೆ ಊಟ. ಭರ್ಜರಿ ಬ್ಯಾಟಿಂಗ್ ಮಾಡೋಣ. 1000 ಕ್ಯಾಲರೀಸ್ ಇಲ್ಲಿ, 1000 ಕ್ಯಾಲರೀಸ್ ಅಲ್ಲಿ. ಓಕೆ ಗೈಸ್, ನನ್ನ ಮಾತಿಗೆ ಯಾವತ್ತೂ ಮೀರ್ದರ ನನ್ನ ಹೆಂಡ್ತಿ ಗೈಸ್. ನೋಡಿ ಹೇಳಿದ ತಕ್ಷಣ ಪಾಪ ಒಬ್ಬಟ್ಟು ಹಾಸ್ಕೊಂಡು ತಿಂತಿದ್ದಾರೆ. ಎಷ್ಟು ಒಳ್ಳೆ ಮನಸ್ಸು ನಿಮಗೆ. ನಾನು ಯಾವತ್ತೂ ನಿಮ್ಮ ಮಾತು ಮೀರಲ್ಲ. ಸೂಪರ್ ಕಣ್ರಿ. ಹಂಗೆ ನೀವು ಇರಬೇಕು. 200% ಇರ್ತೀನಿ. ನಿಮ್ಮ ಮಾತಿಗೆ ನೀವೊಂದು ಗೆರೆ ಹಾಕಿದ್ರೆ ಅದನ್ನು ದಾಟಲ್ಲ. ನನ್ನ ಜೀವನ ಪೂರ್ತಿ ಸಮೀರ್ ಬ್ರೋಗೆ ಕಾಯ್ದು ಸಾಕಾಗ್ಬಿಟ್ಟಿದೆ ಗೈಸ್. ಬ್ರೋ ನಿಮಗೆ? ಹಂಗೆ ಸರ್, ಯಾವಾಗ ಕರೆದ್ರೂ ಲೇಟು. ಅದೇನಕ್ಕಂತ ಗೊತ್ತಿಲ್ಲ. ಫ್ಯಾಮ್ ಸ್ವಲ್ಪ ಹೇಳಿ ನಿಮ್ಮ ಸಮೀರ್ಗೆ ಬೇಗ ಬರೋದಕ್ಕೆ. ಎಲ್ಲರೂ ಇವೆಂಟ್ಗೆ ಹೊಟ್ಟೆ ಹಚ್ಕೊಂಡು ಸಾಯ್ತಿದ್ದೀವಿ ನಾವು ಇಬ್ರು. ಜೋರು ಅಷ್ಟು ಆಗ್ತದೆ. ಇವಾಗ ಏನು ಕ್ವಶನ್ ಹೇಳು. ಅಲ್ಲ ಹಿಂಗೆ ಎಷ್ಟು ಖುಷಿ ಆಗ್ತಿದೆ ಇವತ್ತು ಇಷ್ಟು ಲೇಟಾಗಿ ತಿಂತಿದ್ದಲ್ಲ ಊಟ. ಎಲ್ಲ ಮನೆಗೆ ಬಂದಿರೋ ಅತಿಥಿಗಳು ನೋಡಿನೇ ನನಗೆ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ಬೆಳಗ್ಗೆ. ಮತ್ತೆ ತಗೊಳಮ್ಮ, ತಟ್ಟೆ ತಗೊಳ್ಳಿ. ಮತ್ತೆ ಬಿಡು ತಟ್ಟೆ. 50% ತುಂಬೈತೆ, 50% ಇವಾಗ ತುಂಬಿಸ್ಕೊತೀನಿ. ಹೊಟ್ಟೆ ಫುಲ್ ತುಂಬೋಯ್ತು ಅಂತ ಹೇಳಿದ್ಲು, ಇವಾಗ 50% ಅಂತ ಹೇಳ್ತೀಯಾಳೆ. ಕಾಯ್ದು ಗಿಫ್ಟ್ ತರೋದು ಒಂಚೂರು ಲೇಟ್ ಎಂತಕ್ಕೆ ಲೇಟ್ ಮಾಡೋದು ಸ್ನೇಹಿತರೆ? ಹಾಯ್ ಬ್ರೋ, ಹಾಯ್ ಬನ್ನಿ. ಹೇಗಿದ್ದೀರಾ? ಸಾರಿ ನಾನು ಇಲ್ಲ ಹೇಳಿದ್ದೀನಿ ನಿಮ್ಮ ಬಗ್ಗೆ ಪೂರ್ತಿ ಹೇಳಿದ್ದೀನಿ. ಗಿಫ್ಟ್ ತರೋದು ಒಂದು ಸ್ವಲ್ಪ ಹುಡ್ಕಾಡೋಷ್ಟರಲ್ಲಿ ಸಾಕೈತಿ ಏನ್ ತರೋದು ಅಂತ. ಸಾಕಾಗ್ತಿತ್ತು ನೀವು. ಏಕೆ ಪರವಾಗಿಲ್ಲ ಬ್ರೋ, ಸುಮ್ಮನೆ ಯಾಕೆ ಅವೆಲ್ಲ. ಹಲೋ ಹಾಯ್ ನೈಸ್ ಔಟ್ಫಿಟ್. ಥ್ಯಾಂಕ್ ಯು. ಮ್ಯಾಚಿಂಗ್ ಹಾಕೊಂಡ್ಬಂದವಲ್ಲ. ಹಲೋ ಹಾಯ್, ಫಸ್ಟ್ ಕ್ಲಾಸ್. ಎಲ್ಲಿ ಖುಷಾನಿ? ಹಲೋ ಸನಿ. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸಾರಿ ಸ್ವಲ್ಪ ಲೇಟ್ ಆಗಿ ಬಂದಿದ್ದೀನಿ. ಸ್ವಲ್ಪ ಅಲ್ಲ ಬೇಗ ಲೇಟ್, ಸ್ವಲ್ಪ ಜಾಸ್ತಿ ಲೇಟಾಗಿ ಬಂದಿದ್ದೀರಾ. ಶ್ರವಣ್ ಬ್ರೋ ಆಯ್ತಾ ಊಟ? ಯಾರ್ದು ಆಗಿಲ್ಲ, ನಿಮಗೆ ವೆಯ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ಬೇಕು ಖುಷಾನಿ. ಥ್ಯಾಂಕ್ಸ್ ಹೇಳು. ನೈಸ್ ಔಟ್ಫಿಟ್ ಖುಷಾನಿ, ಚೆನ್ನಾಗಿದೆ ಬಟ್ಟೆ, ಸಕ್ಕತ್ತಾಗಿದೆ. ಯಾರು ಇವ್ರ ಹೆಸರೇನು? ಹೆಸರು ಥ್ಯಾಂಕ್ ಯು ಖುಷಾನಿ. ಖುಷಾನಿ ಬ್ರೋ ಹ್ಯಾಂಡ್ ವಾಶ್ ಮಾಡ್ಕೊಂಡು ಸ್ವಲ್ಪ ಇದು ಮಾಡಿಬಿಡ್ರು. ಇಲ್ಲ ಅಲ್ಲ ಬ್ರೋ ಹಿಂಗೆ ಹಾಕಿ, ಹಿಂಗೆ ಅಲ್ಲಿಗೆ ಹಾಕಿ. ಏನು ಬಿಡ್ಕೊಂಡ್ರೆ ಹೇಳ್ಬೇಕು ಇವಾಗ ನಮ್ಮ ಬ್ಲಾಗಲ್ಲಿ. ವರುಣ್ ಅವ್ರ ಮನೆಗೆ ಬರ್ತಿದ್ದೆ, ಹಂಗೂ ನಮ್ಮ ಮನೆಗೂ ಸ್ವಲ್ಪ ಬರ್ತಾ ಹೋಗಿರ ಲಕ್ಷ್ಮಿ ಅಂತ ಕೇಳ್ಕೊಂಡಿದ್ದೀನಿ. ಅಯ್ಯೋ ಅಲ್ಲ, ಅವ್ರ ಮನೆಗೂ ಬರ್ತಿರೋ ನಮ್ಮ ಮನೆಗೂ ಬರ್ತಿರೋ ಅಂತ ಕೇಳ್ಕೊಂಡಿದ್ದೀನಿ ಬ್ರೋ. ನನ್ನ ಕೈಯಲ್ಲೇ ಕಾಣ್ತಿದೆ ಬ್ರೋ. ಅದು ಒಂದೇ. ಇಲ್ಲಿ ಮೈ ತುಂಬ ನೋಡಿ ಬ್ರೋ ಲಕ್ಷ್ಮಿ. ಇಲ್ಲೇ ಆಂಟಿ ಬ್ರೋ, ಮನೆಯವ್ರು ಎಲ್ರನ್ನ ಕರ್ಕೊಂಬನ್ನಿ ಅಂತ ಇನ್ಮೇಲೆ ಪರ್ಸನಲ್ ಆಗಿ ಕಾಲ್ ಮಾಡ್ತೀನಿ ಆಂಟಿ. ಸಾರಿ ನಾನೇನೋ ನಂಬಿದ್ದೆ ಇವರು ಎಲ್ರನ್ನ ಕರ್ಕೊಂಬರ್ತಾರೆ, ಇವ್ರು ಒಬ್ರಿಗೆ ಹೇಳಿದ್ರೆ. ಬ್ರೋ ಹೇಳಿದ್ದೀವಿ ಒಬ್ಬರೇ ಬನ್ನಿ ಅಂತ. ಬ್ರೋ ಯಾಕೆ ಸುಳ್ಳು ಹೇಳ್ತೀರಾ? ಮನೆಗೆ ಊಟ ಹಾಕ್ಬೇಕ್ರಿ, ಬಿಜಿ ಇದ್ರು, ಕಮ್ಮಿ ಹಾಕ್ಬಿಟ್ಟಾರೆ ಊಟ ರೀ. ಎಲ್ಲ ಮನೆ ಕೆಲಸದಲ್ಲಿ ಬಿಜಿ ಇದ್ರು ಅವರು. ಏನಿಲ್ಲ, ನಾನು ಸೈಲೆಂಟ್. ಬ್ರೋ ಸೈಲೆಂಟಾ ಬ್ರೋ? ಬ್ರೋ ನನಗೆ ಯಾರು 5 ನಿಮಿಷ ಮಾತಾಡಬೇಡಿ, ಊಟ ಮಾಡ್ಬಿಡ್ತೀನಿ ನಾನು. ಯಾಕೆ ಊಟ ಕಮ್ಮಿ ಆಗ್ತದೆ? ರಾಂಗ್ ಮಾತಾಡ್ತಾ ಇದ್ದೀನಿ ಸ್ವಲ್ಪ. ರಾಂಗ್ ಬ್ರೋ. ಒಂದು ನಿಮಿಷ. ಏನ್ ಬೇಡ, ಇನ್ವೈಟ್ ಮಾಡಿದ ದಿವಸ ನೀವು ಬರುದಿಲ್ಲ. ಈಗ ಇವ್ರಿಗೆ ಕರಿಬೇಕಂತ ನಾನು ಎಂತ ಬ್ರೋ ಮಾಡ್ಲಿ ಬ್ರೋ? ಈ ತರ ಇವ್ರು ಹೇಗ್ ಗೊತ್ತಾ, ಈ ದಿವಸ ನೀವು ಡೈರೆಕ್ಟ್ ಕೊಡ್ರಿ ನಮ್ಮ ಅಮ್ಮನಿಗೆ, ನಮ್ಮ ನಿಮ್ಗೆ ಡೈರೆಕ್ಟ್ ಕೊಡ್ತಾ ತಿನ್ನಿ. ತುಪ್ಪ ತಿನ್ಬೋದಲ್ಲ? ಏನ್ ಬ್ರೋ? ಅಲ್ಲ ಬ್ರೋ ಗೈಸ್ ಹೆಂಗೆ ಗೊತ್ತಾ, ಈ ದಿವಸ ಸ್ಟ್ರಾಮ್ ರೋ ನಮ್ಮ ಅಮ್ಮಂಗೆ ಡೈರೆಕ್ಟ್ ಕೊಡ್ತಿದ್ರು. ಇವತ್ತು ನಮ್ಮ ಅಮ್ಮ ಸ್ಟ್ರಾಮ್ ರೋ ಡೈರೆಕ್ಟ್ ಕೊಡಿ ನೋಡಿ. ಚಂದ ಉಂಟು, ತಿನ್ನಿ. ವಾಂತಿ ಮಾಡ್ತೀನಿ ಬಿಡ್ರಿ ಭಾಳ ನನಗೆ. ಇವ್ರು ತಿನ್ಸಿವ್ರು ಫಸ್ಟ್ ಅವ್ರಿಗೆ. ಒಂದು ಸ್ಪೂನ್ ತಿಂತಲ್ಲ ಇವರು. ಅಲ್ಲ ನಾನು ಸ್ವೀಟ್ ಬ್ರೋ, ನಾನು ನಿಜ ವಾಂತಿ ತಿಂದಿದ್ದೆಲ್ಲ ವಾಂತಿ ಮಾಡ್ಬಿಡ್ತೀನಿ ನಾನು. ಬೇಡ ಬ್ರೋ, ಸ್ವೀಟ್ ಇಷ್ಟ ಆಗಲ್ವಾ? ಇನ್ನು ನಿಮ್ಮ ಫಿಯಾನ್ಸ್ ಮನೆಗೆ ಹೋಗ್ಬೇಕು, ಅಲ್ಲೂ ಊಟ ಮಾಡಬೇಕು. ತಿನ್ರಿ ರೀ.
ಸ್ಪೂನ್ ತಿಂತೀನಿ ಇಲ್ಲ ನಾನು ಯಾಕ್ರಿ ಹಿಂಗೆ ಮಾಡ್ತಾರೆ ಅವ್ರು ಎಲ್ಲ ಟೈಮ್ ಉಪ್ಪಾದ್ರು ಯಾಕೆ ಕೊಡ್ತಾರೆ ಹೇಳಿ ನಿಮ್ಮ ಫ್ರೆಂಡ್ ಒಂದು ಸ್ಪೂನ್ ತಿನ್ನಿ ಇಲ್ಲಾಂದ್ರೆ ಕೊಡ್ತೀನಿ ವಾಪಸ್. ಆಯ್ತು ಕೊಡ್ತೀನಿ ನಾನು ತಿನ್ಸ್ಬೇಕು ಆಯ್ತು ತೊಳಿ ಫುಲ್ ತಿನ್ನಿ, ನಾನು ಎಂಜಿಲ್ ತಿನ್ನಲ್ಲ. ಬೇಡಲ್ಲ ಐತ್ರಿ. ಇಬ್ಬರು ಬೇರೆ ಸ್ಪೂನ್ ಕೊಡ್ತೀನಿ ನಿಮಗೆ. ಓನಪ್ಪ ಏನಿಲ್ಲ, ಶ್ರಾವಮ್ರೊಬ್ಬ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ಅವ್ರು ಯಾವ ಮದುವೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಚೆನ್ನಾಗಿದ್ದೀರಾ? ಹಾಯ್ 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 ಚೆನ್ನಾಗಿದ್ದೀರಾ? ಅಜ್ಜಿ ಇವ್ರ ಹೆಸರು ಹೇಳಿ. ಇವ್ರ ಹೆಸರು ಹೆಸ್ರಾ? ಹಾಂ ಅವ್ರ ಹೆಸರೆಲ್ಲ ಗೊತ್ತು. ಹೇಳಿ 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 ಅವ್ರ ಹೆಸರು ಹೇಳಿ ಅಜ್ಜಿ. ಇರಿ ಬ್ರೋ, ಒಳ್ಳೆ ಹೆಸರು ಕೊಡ್ತೀನಿ ನಿಮಗೆ ಟೈಟಲ್. ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಅವ್ರದ್ದು ಆಯ್ತು. ಅಜ್ಜಿ ಇವ್ರ ಹೆಸರು ಹೇಳಿ. ಏನು? ಭಗತ್ ಸಿಂಗ್. ಏನು? ಭಗತ್ ಸಿಂಗ್. ಏನು ಹೆಸರು? ಹೇಳಿ ಹೇಳಿ, ನಾನೇನು ಹೇಳ್ಕೊಡ್ತಿಲ್ಲ ರೀ. ಭಗತ್ ಸಿಂಗ್. ಭಗತ್ ಕಿರು. ಏನು? ಭಗತ್ ತಿಲ್ಲು ಅಂತ ಗೈಸ್ ಅವ್ರ ಹೆಸರು. ಭಗತ್ ತಿಲ್ಲು. ನಿಮ್ಮ ಹೆಸರು ಭಗತ್ ತಿಲ್ಲು ಇನ್ನು ಮುಂದೆ. ಓಕೆನಾ? ಅವ್ರ ಹೆಸರು ಕೊಡ್ಸಿ. ಭೀಮಾ. ಯಾರು? ಬೀಲಾ. ಬ್ರೋ ಬೀಲಾ ಅಂತ ನಿಮ್ಮ ಹೆಸರು. ಬೀಲಾ. ಮೊನ್ನೆ ಕೊಟ್ಟರು ಬಿಯರ್ ಬೇಕಾ? ಕುಡಿದ್ರ ಮೊನ್ನೆ? ಬೇಡಪ್ಪ. ಯಾಕಜ್ಜಿ? ಚಾಪೀಸ್ ಅಲ್ಲ ವಾಂತಿ ಬರ್ತದೆ. ಓ ಮುಂಚೆ ಅಜ್ಜಿ ಒಳ್ಳೆ ಡ್ರಿಂಕರ್ ಅಂತೆ ತಾರೆ ಅಜ್ಜಿ. ಮುಂಚೆ ಅವಾಗ ನಿಮ್ಮ ಕಾಲದಲ್ಲಿ ಆವಾಗ ಕುಡಿತಿದ್ದೆ ತಾನೆ ಅವಾಗ ಅಂಕಲ್ ಜೊತೆಗೆ? ಆವಾಗ ಸ್ವಲ್ಪ ಒಂದು ಗ್ಲಾಸ್ ಅಷ್ಟೇ. ಅಯ್ಯೋ ಆಗಲ್ಲ. ಇವಾಗ ಕುಡಿಯೋಕ್ಕಾಗಲ್ಲ. ಆಯ್ತು, ನಮ್ಮ ಸಬ್ಸ್ಕ್ರೈಬರ್ಗೆ ಹಾಯ್ ಮಾಡಿ, ನಿಮ್ಮ ಫ್ಯಾನ್ಸ್ಗೆಲ್ಲ ಹಾಯ್ ಮಾಡಿ. ಹಾಯ್. ಎಲ್ಲರೂ ಕೇಳಿ ಹೇಗಿದ್ದೀರಾ ಅಂತ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಅಂತೆ ಎಲ್ಲ ಹೇಳ್ತಿದ್ದಾರೆ. ಸೂಪರ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು. ಗೈಸ್ ಅಜ್ಜಿ ಕಾಲು ಹುಡುಕ್ತಾ ಇದೀವಿ ಗೈಸ್. ಅಜ್ಜಿ ಕಾಲೇ ಕಾಣಿಸ್ತೀವಿ ನಮ್ಗೆ. ಹಿಂಗೆ ಹುಡುಕ್ತಾ ಇದೀವಿ ಅಜ್ಜಿ ಕಾಲಲ್ಲಿ ಇದೆ ಅಂತ. ನನಗೆ ಹೆಣ್ಣು ಕೊಡಿ ಸಾಕು. ಹೆಣ್ಣು ಕೊಡಿ. ನಮ್ರತನ ಕೊಡ್ತೀರಾ ನನಗೆ? ಆ ಹೆಣ್ಣಿಗೆ ಕೊಟ್ಟ ಆಗೋಯ್ತು. ಯಾರು ಕೊಟ್ಟಿದ್ದೀರಾ? ಒಬ್ರಿಗೆ ಕೊಟ್ಟಾಗೋಗಿದೆ. ಹಾ ಕೊಟ್ಟಾಗಿದೆ. ಆತು ನನಗೆ ಡಗ್ ಅನ್ಬಿಡ್ತು ಗೈಸ್. ಒಂದು ನಿಮಿಷಕ್ಕೆ ಹೋಗ. ನನಗೆ ತಾನೆ ಅಪ್ಪ ಮತ್ತೆ ಆರ್ಟ್ ಫಿಕ್ಸ್ ಆಯ್ತು. ಇವಾಗ ನನಗೆ ಕೊಡಬೇಕು ನೀವು ದಕ್ಷಿಣೆ. ವರದಕ್ಷಿಣೆ ಗೈಸ್. ದಕ್ಷಿಣೆ ಕೇಳ್ತಾರ ವರದಕ್ಷಿಣೆ ಕೇಳ್ತಾರ ದಕ್ಷಿಣೆ. ದಕ್ಷಿಣೆ ಕೊಡ್ಬೇಕಾ? ಏನ್ ಬೇಕು ಹೇಳಿ. ಏನ್ ಬೇಕು? ಏನ್ ಕೊಟ್ರು ಸರಿನೇ. ಏನ್ ಬೇಕು ನಿಮ್ಗೆ? 10 ಪೈಸಾ 5 ಪೈಸಾ ಎಲ್ಲ ಬೇಕಾಗಿಲ್ಲ ನನಗೆ. ಅದು ಬೇಕಾಗಿಲ್ಲ. ಆಯ್ತು, ಬಿಯರ್ ಕೊಡ್ಲಾ? ಬಿಯರು ಅದು ಬೇಕಾಗಿಲ್ಲ. ಬಿಯರ್ ಅಯ್ಯ ಸ್ವಾಮಿ, ಅದೆಲ್ಲ ಒಳ್ಳೇದಲ್ಲ. ಅದೆಲ್ಲ ಬೇಕಾಗಿರೋದು ಹೆಣ್ಣಿಗೆ. ಅದು ಬೇಡ. ಪ್ರೀತಿ ಕೊಡ್ತೀನಿ. ಲಡ್ಡು ಕೊಡಮ್ಮ. ಮಾಯಣ್ಣ ಕೊಡು. ದೊಡ್ಡ ಬಾಕ್ಸ್ ಲಡ್ಡು ತಗೊಂಡ್ಬರ್ತೀನಿ. ಖಂಡಿತ. ಇವೆರಡಕ್ಕೆ ಸರಿ. ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ ಯು. ಹಿಂಗೆ ಕೊಡ್ತಾವ ಏನೋ ಕೊಡ್ತಾವ ಕೈ ಹಿಡಿತಾವ ಪಾಪ. ಓಕೆ ಅಜ್ಜಿ, ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಗಾಯ್ಸ್, ಇವಾಗ ನಮ್ರತ್ ಅವರು ಹೋಗ್ತಿದ್ದಾರೆ ಮನೆಗೆ. ಬಿಕಾಸ್ ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಲೇಟ್ ಆಗೋಗ್ಬಿಡುತ್ತೆ. ಇನ್ನು ಅವರಲ್ಲೆಲ್ಲ ಪೂಜೆ ಮಾಡ್ಬೇಕಂತೆ. ಸೊ ಅದಕ್ಕೆ ಹೋಗ್ತಿದ್ದಾರೆ. ಬನ್ನಿ ಕಳ್ಸ್ಕೊಡೋಣ. ಬಾಯ್ ಆಂಟಿ, ಹೇಗಿತ್ತು ಆಂಟಿ ಪೂಜೆ? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಆಂಟಿ ಬಂದಿದ್ದಕ್ಕೆ. ನೆಕ್ಸ್ಟ್ ವೀಕ್ ನಾವು ಬರ್ತೀವಿ. ಮೈಸೂರು ರಪ್ಪಂದ ಓಡ್ಬೋದು ಹಿಂಗೆ. ಬಾಯ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಮಾಡಬೇಡಿ, ಎಲ್ಲರೂ ಬರ್ತೀವಿ ನಿಮ್ಮ ಮಿಸ್ ಮಾಡಬೇಡಿ. ಊಟ ಬೇಕಾಗುತ್ತಾ? ಅಜ್ಜಿ ಪಕ್ಕ ಬಂದೇ ಬರ್ತಾರೆ ನಮ್ಮ ಮದುವೆಗೆ. ನಮ್ರತ್ ಅವರೇ, ಮತ್ತೆ ಯಾವಾಗ ಬರ್ತೀರಾ ಬೆಂಗಳೂರಿಗೆ? ಮತ್ತೆ ನೀವು ಮೈಸೂರಿಗೆ ಬರ್ಬೇಕು. ನೆಕ್ಸ್ಟ್ ನಮ್ಮ ಮನೇಲಿ ಪೂಜೆ ಇದೆ, ರಾಖಿ ಹಬ್ಬ. ಓಕೆ ಗೈಸ್, ಮಿಸ್ ಮಾಡ್ಕೋತಾ ಗೈಸ್. ಮತ್ತೆ ಅವ್ರನ್ನ ಕಳ್ಸೋಕ್ಕೆ ಒಂಥರ ಬೇಜಾರಿಯಾಗಿ ಇಲ್ಲಿಂದ ಹಿಂಗ್ ಬಂದ್ರು ಹಿಂಗ್ ಹೊಂಟೋದ್ರು. ಇಷ್ಟು ಶಾರ್ಟ್ ಟೈಮ್ 1-2 ಅವರ್ 3 ಅವರ್ ಇದ್ರು ಹೋಗ್ತಿದ್ದಾರೆ. ಬಟ್ ಅಲ್ಲೂ ಕೂಡ ಎಲ್ಲರೂ ಕರೆದಿದಾರಲ್ಲ ಹೋಗ್ಬೇಕು. ಇಲ್ಲಾಂದ್ರೆ ನೈಟ್ ಹೊರಡ್ತಿದ್ವಿ, ಸ್ವಲ್ಪ ಲೇಟ್ ಆಗಿ. ಆಕ್ಚುಲಿ ಸಕ್ಕದ ಕಾಣಿಸ್ತಾರೆ. ಒಂದು ದೃಷ್ಟಿ ತೆಗ್ಬಿಡೋಣ. ಫುಲ್ ದೃಷ್ಟಿಯಾಗಿದೆ. ನೀವು ಚೆನ್ನಾಗಿ ಕಾಣ್ತಿದ್ರಿ ಇವತ್ತು. ಥ್ಯಾಂಕ್ ಯು ನಮ್ರತ್ ಅವರೇ. ಮತ್ತೆ ಸಿಗೋಣ ಬೇಗ. ಇನ್ನು ಎಂಗೇಜ್ಮೆಂಟ್ ಪ್ಲಾನ್ಸ್ ಎಲ್ಲ ಬೇಗ ಇನ್ನೂ ಮಾಡಬೇಕಲ್ಲ. ಇನ್ನು ತುಂಬ ಮಾಡಬೇಕು. ಡಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ತಿಂಗಳಿರೋದು.
ರಿವೀಲ್ ಮಾಡ್ಬಿಟ್ರ ಡ್ಯಾನ್ಸ್ ಪ್ರಾಕ್ಟೀಸು. ಓಕೆ ಬಾಯ್ ಅಜ್ಜಿ, ಹೋಗ್ತಿದ್ದಾರೆ. ಬಾಯ್. ನೀವು ಮೈಸೂರಿಗೆ ಬಂದ್ರೆ ಎಂಗೇಜ್ಮೆಂಟ್ ಮದುವೆ ಎರಡಕ್ಕೂ ಮಳೆ ಬರ್ದಿರ ಸಾಕಪ್ಪ. ಡಿಸೆಂಬರ್ ಹೇಳಕ್ಕಾಗಲ್ಲ. ಮಾಡ್ತಿರೋ ಟೈಮೇ ಸ್ವಲ್ಪ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಬಾಯ್ ನಮ್ಮವರೇ, ಸಿ ಯು, ಟಾಟಾ, ಬಾಯ್ ಬಾಯ್. ಸೊ ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಥ್ಯಾಂಕ್ ಯು ಹ್ಯಾಪಿ ವರಮಹಾಲಕ್ಷ್ಮಿ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ನಾವು ಹೋಗ್ತಿರೋದು ಸಮೀರ್ ಬ್ರೋ ಅವರ ಫಿಯಾನ್ಸೆ ಮನೆಗೆ. ಅವರು ಇನ್ವೈಟ್ ಮಾಡಿದ್ದಾರೆ. ಮತ್ತು ನಾವೆಲ್ಲ ಒಂದು ಕಾರಲ್ಲಿ ಹೋಗ್ತಿದ್ದೀವಿ. ಸಮೀರ್ ಬ್ರೋ ಅವ್ರ ಕಾರಲ್ಲಿ ಬಂದಿದ್ದಾರೆ. ಬನ್ನಿ ಹೋಗೋಣ. ಬೆಳಗಿನ ಸಾಯಂಕಾಲ ನಮ್ಮ ಮನೇಲಿ ನೀವು ಇಬ್ಬರು ಬಿಟ್ಟೆ ಬೇರೆ ಏನೋ ನೋಡಂಗಿಲ್ಲ ಟಿವಿಗಳಲ್ಲಿ. ಥ್ಯಾಂಕ್ ಯು. ಬೆಳಗಿನ ಸಂಜೆವರೆಗೆ ನೀವು ಇಬ್ಬರನ್ನೇ ನೋಡೋದು. ಕೂಳೆ ಆಯಿತು, ನಮಗೋಸ್ಕರ ಅಂತ ಕೇಳ್ಬಿಟ್ಟಿದ್ದಾರೆ. ಇವಾಗ ಹೋಗ್ಬಿಟ್ರೆ ಬೇಜಾರಾಗ್ಬಿಡ್ತಾರೆ. ಓ, ಸ್ವೀಟ್ಸ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಲಕ್ಷ್ಮೀ ಹಬ್ಬಕ್ಕೆ. ಬನ್ನಿ ಇವಾಗ ಏನೋ ಗಿಫ್ಟ್ ಹ್ಯಾಂಪರ್ ಥರ ಸ್ವೀಟ್ಸ್ ತೊಗೊಂಡೋಗುವ. ಸೊ ಗೈಸ್, ಇವಾಗ ನಾವು ಗಿಫ್ಟ್ ತೊಗೊಂಡ್ವಿ. ಹಂಗೆ ಸಮೀರ್ ಬ್ರೋ ಮನೆ ಹತ್ರ ಹೋಗಿ ಹಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಸಮೀರ್ ಬ್ರೋ ನಮಗೆ ಒಂದು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ. ಬ್ರೋ ಬರಬೇಕಾದ್ರೆ ಹಂಗೆ ಒಂದು ಪಂಚೆ ತೊಗೊಂಬನ್ನಿ ನಾವಿಗೆ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಒಂದ್ಸತಿ ನೋಡಿ ಅಂದರೆ ಯೆಲ್ಲೋ ಕಲರ್ ಮಾತ್ರ ಫೋಟೋ ಕಳ್ಸೋಕ್ಕಾಗುತ್ತಾ? ಇಫ್ ಯು ಡೋಂಟ್ ಮೈಂಡ್. ಯೆಲ್ಲೋ ಕಲರ್ ಶರ್ಟ್ ಮಾತ್ರ ಕಳಿಸ್ತೀನಿ ನೋಡಿ. ಕಾಸ್ಟ್ಲಿ ಇರೋದು ಒಂದು ಇದೆ ನೋಡಿ ಇಲ್ಲಿ. ವಾವ್, ಮದುವೆ ಗಂಡು ಥರ ಕಾಣಿಸ್ತೀರ ಹಾಕೊಂಡ್ರಿ ಇದು ಬ್ರೋ. 38 ಬ್ರೋ, ವರುಣ್ ಬ್ರೋ 38 ವರುಣ್ ಬ್ರೋ. ಆಯಿತು, ತಗೊಂಬಿಡಿ. ಅವ್ರ ವಾಯ್ಸ್ ಅವ್ರದ್ದು ಮಾತಾಡಿ, ಹೇಳಿ ಬ್ರೋ. ಬ್ರೋ ಓಕೆ ಸಾಕು ಅವ್ರ ವಾಯ್ಸ್ ಕೇಳಬೇಕಿತ್ತು ಅಷ್ಟೇ ಅಂತೇಳಿ ಬ್ರೋ. ಫ್ರೆಂಡ್ಶಿಪ್ ಇತ್ತಲ್ಲ ಮನಸ್ಸಲ್ಲಿ, ಸೊ ಅವ್ರ ವಾಯ್ಸ್ ಕೇಳಬೇಕು ಅನಿಸ್ತು ಅಂತೇಳಿ. ನೋಡಿ ಸ್ನೇಹಿತರೆ, ಇಷ್ಟು ವರ್ಷ ಒಟ್ಟಿಗಿದ್ದು ಈಗ ಹೀಗೆ ಹೇಳ್ತಿದ್ದಾರೆ. ಸ್ನೇಹಿತರೆ ಏನ್ ನಡೀತು ಅಂತ ಹೇಳಿದ್ರೆ ಸ್ನೇಹಿತರೆ ಅವ್ರ ವ್ಲಾಗಲ್ಲಿ ಕಟ್ ಮಾಡಿಸ್ಬಿಡ್ತಾರೆ. ಇಲ್ಲ ಹೇಳಿ ಬ್ರೋ, ಏನ್ ನಡೀತು ಅಂತ ಹೇಳಿ. ಲೈವ್ ಇದ್ದೀನಿ, ಹೇಳಿ ಹೇಳಿ. ಹೌದಾ? ಸೊ ಗೈಸ್, ನಮ್ಮ ಬೃಂದಾವನ ಸೀರಿಯಲ್ ಧಾರಾವಾಹಿ ನೋಡಿ ನೋಡ್ತಿದ್ದ ಧಾರಾವಾಹಿ ಡೈಲಿ ನೋಡ್ತಿದ್ರಾ? ಚೆನ್ನಾಗಿ ಬರ್ತಿದ್ದ ಸರ್. ನಿಮ್ಮ ರೀಲ್ಸ್ ಎಲ್ಲ ನೋಡ್ತೀವಿ ಸರ್, ನಮ್ಗೆ ಇಷ್ಟ ಸರ್. ನೀವು ಜಾಸ್ತಿ ನೋಡ್ತಿದ್ದೀವಿ ಸರ್ ಧಾರಾವಾಹಿ ರೀಲ್ಸ್? ಧಾರಾವಾಹಿ ನೋಡ್ತೀವಿ ಸರ್, ಬಟ್ ರೀಲ್ಸ್ ಜಾಸ್ತಿ ನೋಡ್ತಿದ್ವಿ ಸರ್ ನಾವು. ಸೂಪರ್, ನಾನು ಬಂದ ತಕ್ಷಣ ಕಂಡಿದ್ದೆ ಸರ್. ಥ್ಯಾಂಕ್ ಯು ತೊಗೊಳ್ಳಿ ಫೋಟೋ. ಗೈಸ್ ನೋಡಿ, ಇನ್ನು ಸೀರಿಯಲ್ ಆಡಿಯನ್ಸ್ ನನಗಿನ್ನ ಜಾಸ್ತಿ ಇದ್ದಾರೆ. ಹಾಂ ಸರ್, ನಾನು ಇವ್ರು ಬಂದ ತಕ್ಷಣ ಮತ್ತೆ ಸೀರಿಯಲ್ ಮಾಡ್ಬೇಕಾ? ಮತ್ತೆ ಸೀರಿಯಲ್ ಮಾಡಲಾ? ಮಾಡಿ ಸರ್, ನಂಗೆ ಖುಷಿನೇ ನೀವು ಮಾಡಿದ್ರೆ. ನೋಡೋಣ. ಸೊ ಗೈಸ್, ಓಕೆ, ಇವಾಗ ಸಗದಿ ಕಾರು. ಸೊ ಗೈಸ್, ಓಕೆ, ಇವಾಗ ಪಂಚೆ ತೊಗೊಂಡಾಯ್ತು. ಬನ್ನಿ ಇವಾಗ ಸಮೀರ್ ಬ್ರೋ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಹಂಗಿಂದ ಹಂಗೆ ಒಟ್ಟಿಗೆ ಎಲ್ರೂ ಹೋಗೋಣ. ಗೈಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬರು ಅಣ್ಣ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಆರಾಮ್ ಮಲ್ಕೊಂಡು ನೋಡಿ ಗೈಸ್. ಎಲ್ಲಿ ಏನು ಸ್ವರ್ಗ ಸುಖ, ಹಣ್ಣಿಗೆ ರೋಡಲ್ಲಿ ಮಲ್ಕೊಂಬಿಡೋರು ಆರಾಮಾಗಿ ನೋಡ್ರಿ. ಹ್ಯಾಪಿ ಆಂಟಿ, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನೆಗೆ ಆದಷ್ಟು ಬೇಗ ಲಕ್ಷ್ಮಿ ಬರಲಿ. ಖಂಡಿತ. ಈ ವರ್ಷ ಅಲ್ಲ, ನೆಕ್ಸ್ಟ್ ವರ್ಷ ನಾವು ಗ್ರ್ಯಾಂಡಾಗಿ ನಮ್ಮ ಮನೆಗೆ ಸೊಸೆ ತಂದ ಮೇಲೆ ಲಕ್ಷ್ಮಿ ಬಂದಮೇಲೆ ಗ್ರ್ಯಾಂಡಾಗಿ ನಮ್ಮ ಮನೆಗೆ ಬಂದಿಲ್ಲ ನೀವು? ಬೇಜಾರು ಕರೆದಿಲ್ಲಪ್ಪ ಆಂಟಿ, ಪ್ರಾಮಿಸ್ ಮಾಡಿ ಕರೆದಿಲ್ಲ ಅಂತ. ಪ್ರಾಮಿಸು ಇದೇನಂಟಿ ಇದು? ನೆನಪಿಲ್ವಾ ಆಂಟಿ? ನೆನ್ನೆ ಎಲ್ಲರೂ ನಿಂತ್ಕೊಂಡಿದ್ರಿ, ಎಲ್ಲರೂ ಬನ್ನಿ ಮನೆಗೆ ಅಂತ ಕರೆದು ಎಲ್ರಿಗೂ. ಏನಪ್ಪ ನೆನಪಿಕ್ಷತೆ ಇಲ್ಲ, ಆದ್ರೂ ಕರೆದಿಲ್ಲಪ್ಪ ನಿನ್ನ. ಇಂಡೈರೆಕ್ಟಾಗಿ ಆಂಟಿ ರೋಸ್ಟ್ ಮಾಡ್ತೀರಾ? ಓಕೆ, ಬನ್ನಿ ಹೋಗೋಣ. ನಿಜವಾಗೂ ನಮ್ಗೆ ಕರೆದಿಲ್ಲ, ನೀನು ಕರೆದಿದ್ದ ಆಂಟಿ ಎಲ್ಲ ಸಾರಿ ಏನ್ ಡ್ರಾಮಾ ಮಾಡಿದೀರಾ ಗಂಡ ಹೆಂಡತಿ? ಕರೆದೆ ನಾನೇ ಕರೆದಿಲ್ವಾ ಅಂತ ಯೋಚನೆ ಮಾಡಿದೆ. ಎಲ್ಲರಿಗೂ ರೋಸ್ಟ್ ಮಾಡ್ತಾರಲ್ಲ, ಅದಕ್ಕೆ ನಾವು ರೋಸ್ಟ್ ಮಾಡ್ತೀವಿ. ಪಾಪ ಕರೆದವನು, ನಾವು ಇವತ್ತು ಎಲ್ಲ ಕಡೆ ಬಿಸಿ ಇರ್ತಿರಲ್ವಾ, ಅದಕ್ಕೆ ನಮ್ಮ ಪರವಾಗಿ ನಮ್ಮ ಮಕ್ಕಳು ಬಂದರು. ಗಣೇಶ ಹಬ್ಬಕ್ಕೆ ಬನ್ನಿ ಅಂಕಲ್. ಗಣೇಶ ಹಬ್ಬಕ್ಕೆ ಬನ್ನಿ. ಗಣೇಶ ಹಬ್ಬಕ್ಕೆ ಬರ್ತೀನಿ. ಗಣೇಶ ಹಬ್ಬಕ್ಕೆ ಬಂದೇ ಬರ್ತೀವಿ. ಇವಾಗಲೇ ಕರೆದಿದ್ದು ನಮ್ಮ ಗಣೇಶ ಹಬ್ಬಕ್ಕೆಲ್ಲ ಇರ್ಬೇಕು ನೀವು ಪಕ್ಕ. ಸೊ ಗಾಯ್ಸ್, ಇವಾಗ ನಾವು ಹೊರಟಿದ್ದೀವಿ. ಟೈಮ್ ಬಂದ್ಬಿಟ್ಟು 6 ಗಂಟೆ 6:30 ಆಗಿದೆ. ಇವಾಗ ಅಲ್ಲಿ ಹೋಗಿ ಮುಟ್ಟೋಷ್ಟಲ್ಲಿ ನಾವು ಒಂದು 1.5 ಅವರ್ ಬೇಕು, ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಓಕೆ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ಊಟ ಗೀಟ ಮಾಡಿ ಬರುವ. ಬನ್ನಿ, ಅಲ್ಲೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಬಾಯ್ ಬಾಯ್ ಬಾಯ್. ನೋಡ್ತಿರ್ತೀರಾ? 3 ಜನ ವ್ಲಾಗ್ ನೋಡ್ತೀವಿ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಮಾಡಿ ಡೊವೆ ಮಾಡ್ತಾರೆ. ನಿಮ್ಗೆ ಯಾರಾದ್ರೂ ಕೈ ಕೊಟ್ಟು ಹೀಗೆ ಮಾಡಿದ್ರೆ ಬೇಜಾರಾಗಲ್ವಾ ಬ್ರೋ? ಅವಾಗ ನಾವು ಹಿಂಗೆ ಮಾಡಲ್ಲ ಬ್ರೋ. ಅದಾದ್ಮೇಲೆ
ಹಿಂಗ್ ಮಾಡಿ ಹಿಂಗ್ ತಪ್ಪು ಮಾಡ್ದ ಖುಷಿ ತಪ್ಕೊಂಡ ಇದು ಇನ್ನು ಖುಷಿ ಪಡ್ಬೇಕು ಜಾಸ್ತಿ ನೀವು. ಅದನ್ನ ಹಂಗ್ ಮಾಡೋದಕ್ಕೆ ಹಂಗ್ ಮಾಡೋದು ನಾವು. ಬನ್ನಿ ಗೈಸ್, ನಮ್ಮ ಟುಮ್ ಟುಮ್ ಲಕ್ಷ್ಮಿ ಎಲ್ಲಿದ್ದಾರೆ? ಅವ್ರ ಮನೆಯಲ್ಲಿ ಕೂಸಿರ್ತಾರೆ ಅವ್ರನ್ನ. ಹಬ್ಬ ಅಲ್ಲ ಬ್ರೋ, ಕೂಸಿರ್ತಾರೆ. ಟುಮ್ ಟುಮ್ ಲಕ್ಷ್ಮಿ ಮನೇಲಿ ಕುಣಿಸಿದಾರಂತೆ. ನೀವು ಕೂಡ ನಮ್ಮ ವ್ಲಾಗ್ ಒಂದು ಆಯ್ ಮಾಡಿ. ಹಬ್ಬ ನಿಮ್ದು ಯಾಕೆ ಬಂದಿಲ್ಲ ಮನೆಗೆ ಬಂದಿರಾ? ಏನೇ ಕರೆದ್ನಲ್ಲ ಬನ್ನಿ ಅಂತ. ಸುಮ್ಮನೆ ಎಲ್ಲ ಇದೆ ಹೇಳ್ತಾರಲ್ಲ, ಕರ್ದಿಲ್ಲ ಎಲ್ರಿಗೂ ಹೇಳಿಲ್ಲ ಬ್ರೋ. ನನಗ್ ನೆನಪಿಲ್ಲ. ನೀವು ನೆನ್ನೆ ಅದು ನೋಡ್ಬಿಟ್ಟೆ ಕಂಗಾಲ ಆಗ್ಬಿಟ್ಟಿರ್ತೀರ. ತುಂಬಾ ಚೆನ್ನಾಗಾಯ್ತು. ಮಳೆ ಅಂತೂ ಫುಲ್ಲು ನಮ್ಮ ಫೇವರ್ ಅಲ್ಲಿ ಇತ್ತು. ಬಟ್ ಮಳೆ ಬಂದು ಒಂದು ಒಳ್ಳೆ ಚೆನ್ನಾಗಿತ್ತು ವೈಬ್. ಥ್ಯಾಂಕ್ ಯು. ವೆರಿ ನೈಸ್ಲಿ ಡನ್ ಪ್ರಪೋಸಲ್ ಇವೆಂಟ್. ಹೌದಾ? ಥ್ಯಾಂಕ್ ಯು. ಬನ್ನಿ ಹೋಗೋಣ ಆಮೇಲೆ. ಎಲ್ಲ ನಿದ್ದೆಲಿದೀವಲ್ಲ, ನಿದ್ದೆ ಮಾಡಿ ಎದ್ದು ಬಂದಿದ್ದೀವಿ. ನಿದ್ದೆಲಿದ್ದೀನಿ, ನಾನು ನಿದ್ದೆಲಿದ್ದೀನಿ, ಇವರು ನಿದ್ದೆ. ಇವಾಗ ಅಲ್ಲಿಂದ ಬೇರೆ ಊರಿಂದ ಬರ್ಬೇಕಲ್ಲ ಇವ್ರ ಊರಿಗೆ. ನಮ್ದು ಸಿಟಿ ಶಿಫ್ಟ್ ಮಾಡ್ರಿ ಮನೇನ. ಬನಶಂಕರಿ ಅಲ್ಲಿದ್ದೀವಿ. ನಿಮ್ದು ಯಾವ್ದು ಹೇಳಿ? ನಮ್ದು ಹಳ್ಳಿನ ಬ್ರೋ, ನಮ್ದು ಹಳ್ಳಿನ. ಏನದು ಒಡೆಯರ ಹಳ್ಳಿನಾ? ಹ್ಯಾಪಿ ಹಬ್ಬ ಬ್ರೋ. ಹ್ಯಾಪಿ ಹಬ್ಬ ನಿಮಗೂ. ಹೇಳು, ಹೊಸದಲ್ಲಿ ಬರೋ ಮಗ ಬರ್ತಿರೋದು. ಚೂರು ಇಳಿದ್ ಬಿಡೋಣ, ಪಾಪ ಅಲ್ಲಿ ಕಾಯ್ತಿದ್ದಾರೆ. ಹಾಯ್. ಬನ್ನಿ ಬ್ರೋ ಇರಿ ಬ್ರೋ, ನೀವು ಹೇಳ್ಬೇಕು. ಹೇಳು ಮಗ. ಹಾಯ್ ಆಂಟಿ, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಎಲ್ಲರೂ ನೋಡಿ ಖುಷಿ ಅವನ್ಗೆ. ಇದೊಂದ್ಸರಿ ಎತ್ಕೊಂಡ್ಬಿಡ್ಬೇಕು, ಅವಾಗ ಸೈಲೆಂಟ್ ಆಗುತ್ತೆ. ಇಲ್ಲಾಂದ್ರೆ ವೈಲೆಂಟ್ ಆಗ್ತಾರೆ. ತಗೊಳ್ಳಿ, ನೀವೊಂದ್ಸರಿ ಎತ್ಕೊಡಿ ಇದನ್ನ. ಹೌದು ಒಂದ್ಸರಿ ಎತ್ಕೊಂಡಿಲ್ಲ ಅಂದ್ರೆ ಅದ್ ನಾಯಿ ಇಟ್ಕೊಳ್ಳಿ ಬ್ರೋ. ಆಯ್ತು, ಒಂದ್ಸಲಿ ಆಯ್ತು ಹಿಂಗ್ ಮಾಡಿ. ಒಂದ್ ಕಿಸ್ ಕೊಡಮ್ಮ, ಒಂದ್ ಕಿಸ್. ನಿಜ ಭಯ ಬ್ರೋ. ಸ್ಲೋಲಿ ಗೆಟ್ ಕ್ಲೋಸ್. ತಗೊಳ್ಳಿ, ಕೈಲಿಕ್ಕೊಳ್ಳಿ, ಇಲ್ಲಾಂದ್ರೆ ಅವ್ರು ಪಂಚೋಡ್ ಹೊರಟೋಗುತ್ತೆ. ಸಖತ್ತಾಗಿದೆ ಗೈಸ್, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆಂಟಿ ಚೆನ್ನಾಗಿದೆ ಆಂಟಿ. ಹ್ಯಾಪಿ ವರಮಹಾಲಕ್ಷ್ಮಿ ನಮ್ಮ ಕಡೆಯಿಂದ ಒಂದು ಚಿಕ್ಕದು ನಿಮಗೆ. ಸೊ ಗೈಸ್, ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ ನಮ್ಮ ಸಮೀರ್ ಬ್ರೋ ಅವರ ಫಿಯಾನ್ಸಿ ಮನೇಲಿ. ಸೊ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ. ಒಬ್ಬಟ್ಟು, ವಡೆ, ಪುಳಿಯೋಗರೆ, ಇದು ಏನೋ ಗೊತ್ತಿಲ್ಲ, ಕೋಸಂಬರಿ, ಇದು ಇದು ಏನೋ ಪಲ್ಯ, ಇದು ಶಾವಿಗೆ ಪಾಯಸ. ಅಷ್ಟೇ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇದ್ರ ಹೇರ್ ಸ್ಟೈಲು, ಇವನ್ ಹೇರ್ ಸ್ಟೈಲ್ ಎರಡು ಒಂದೇ ಥರ ಇದೆ. ಹಲೋ ಬ್ರೋ, ನಿಮ್ದು ಕೂಡ ನೀವೇ ನಗ್ತೀರ. ನಿಮ್ದು ಹಂಗೆ ಇದೆ ಸೇಮು. ಕಟ್ಟಲ್ಲ, ಎಲ್ಲ ಒಂದೇ ಥರ ಇದೆ ಗೈಸ್. ಒಂದು ಆಸೆ ನನಗೆ, ಈ ನಾಯಿ ತಗೊಂಡು ತಲೆ ಮೇಲೆ ಕುಣಿಸ್ಕೊ. ತಲೆ ಮೇಲೆ ಹಾಂ, ಹಂಗೆ ಇರಲಿ ಒಂದು 5 ಮಿನಿಟ್ಸ್ ಹಂಗೆ ಇರಲಿ. ಇವಾಗ ಅದೇನೋ ಮಾಡುತ್ತೋ ನೀವು ತಲೆ ಮೇಲೆ. ಅವಾಗಲೇ ಮಾಡಿದ್ರ ಸೇಮ್ ಅದೇ ಮಾಡಿ ಎಂತಕ್ಕೆ ಬ್ರೋ? ತಿರುಗಿ ನೋಡಿ. ಎಂತ ತಿರುಗಿ? ನಾನು ಇಲ್ಲಿ ಹುಡುಗನೊಳಗೆ ಬಂದಿರೋದಾ? ಅಲ್ಲ, ಗುಂಡುಗಿರೋರು ಬೇಕಂತ ಅವ್ರಿಗೆ. ನೋಡಿ ಬ್ರೋ, ಶಶಾಂಕ್ ಓಕೆನಾ? ಅಲ್ಲ ಪೂಜಾ ಅವ್ರ ಮಕ್ಕ ನೋಡಿ ದುಮ್ತನ. ಅದು ವರುಣ್ ಭಾಯ್ ಒಂದಿನ ಫುಲ್ ಹಿಂದಿ ವಿಡಿಯೋ ಮಾಡ್ಬೇಕು. ಒಂದಿನ ಫುಲ್ ಹಿಂದಿ ಮಾತಾಡ್ಬೇಕು ನೀವು. ವರುಣ್ ರಾವ್ 1 ನಿಮಿಷ ಹಿಂದಿಲಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಿಮ್ ಬಗ್ಗೆ ನೀವು ಹಿಂದಿಲಿ 1 ನಿಮಿಷ ಹೇಳಿ. 3, 2, 1 ಸ್ಟಾರ್ಟ್. ಹೇಳ್ರಿ, ಹಿಂದಿ. ಹಾಯ್ हमारे नाम वरुण है और हम यूट्यूब वीडियोस करता और हम श्रवण ब्रो है और श्रवण ब्रो को हम शादी करने को लड़की ढूंढ रहे हैं और आंटी भी हेल्प करता तुमको ढूंढने में और सब लोग मेरे बारे में कुछ बोलो भाई. समीर भाई है ना, समीर भाई एक अच्छा आदमी है और वो बोलता ना वो करता. वो अच्छा गलत नहीं करता. ठीक है बाय, सब लोग को बाय. ಎಲ್ಲ ಹಿಂದಿ ಟೆಕ್ಸ್ಟ್ ಬುಕ್ ನೆನಪಾಗೋಯ್ತು ನನಗೆ. ನೀವೇ ಕೊಡ್ಬೇಕು, ನಾನು ಕೊಡಲ್ಲ. ಅತ್ತಿ ನಡ್ರಿ ಎಲ್ರು ಹೋಗೋಣ ಒಟ್ಟಿಗೆ. ಗಾಯ್ಸ್, ಇವಾಗ ನೇಹ ಅವ್ರ ಮನೆಯಿಂದ ವಾಪಸ್ ನಮ್ಮ ಮನೆ ಹೋಗ್ತಿದೀವಿ. ಆಗತ್ ಬನ್ನಿ ಆಂಟಿ, ನೀವು ಒಳಗೆ ಬನ್ನಿ ಆಂಟಿ. ನೀವು ಡಯಟ್ ಮಾಡಿ ಸಣ್ಣಾಗಿರ ಬನ್ನಿ, ಪರವಾಗಿಲ್ಲ. ನೀವು ಸಣ್ಣಾಗಿದ್ರ ಆಂಟಿ ಸಣ್ಣಾಗಿದ್ದಾರೆ ಗೈಸ್.
ತಾನೇ ಬ್ರೋ? ಸಣ್ಣ ಆಗಿಲ್ವಾ ಆಂಟಿ ಮುಂಚೆಕಿನ? ಹ್ಞೂ ಆಂಟಿ ಸಣ್ಣ ಇದ್ದಾರೆ, ಪ್ರಾಮಿಸ್. ನೋಡಿ ಆಂಟಿ, ಆಂಟಿ ಎಷ್ಟು ಸಣ್ಣ ಇದೆ. ಝೂಮ್ ಮಾಡು ಇನ್ನು, ಝೂಮ್ ಮಾಡು. ಗೈಸ್ ಓಕೆ, ಇವಾಗ ವಾಪಸ್ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಹೋಗಿ ಪಚ್ಚೋಳದಾಗ. ಸೊ ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ. ಆ್ಯಂಡ್ ಇವತ್ತೇ ಲಕ್ಷ್ಮಿ ಹಬ್ಬ ಹೀಗಿತ್ತು. ಆ್ಯಂಡ್ ಗೈಸ್ ನಿಮಗೂ ಕೂಡ ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಗೈಸ್ ನಿಮ್ಮ ಮನೇಲಿ ಕೂಡ ಲಕ್ಷ್ಮಿ ಉಕ್ಕಿ ಬರಲಿ ಎಲ್ಲರೂ ಮನೇಲೂ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಟಾಟಾ, ಬೈ, ಸಿ ಯು.